ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ 5 to 6 ವಿಡಿಯೋಸ್ ಅಲ್ಲಿ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನ ತಿಳ್ಕೊಂಡ್ವು. ಬಟ್ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋಕೆ ಸ್ವಲ್ಪ ಹೋಮ್ ವರ್ಕ್ ಕ್ವಶನ್ ಸಹ ತಗೊಂಡಿದ್ವಿ. ಬಟ್ ದೆನ್ ಅದು ಸಖತ್ ಈಸಿ ಇತ್ತು, ಆಯ್ತಾ? ತುಂಬಾ ಬೇಸಿಕ್ ಆಗಿತ್ತು. ನೀವೇನ್ ಕಾನ್ಸೆಪ್ಟ್ ಕಲ್ತಿದ್ರಿ ಅದನ್ನೇ ಅಲ್ಲಿ ಡೂಪ್ಲಿಕೇಟ್ ಮಾಡ್ತೀರಿ ಅಷ್ಟೇ ಇತ್ತು. ಬಟ್ ಇವಾಗ ನೆಕ್ಸ್ಟ್ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ ಸ್ವಲ್ಪ ಚಾಲೆಂಜಸ್ ತಗೋತೀವಿ. ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಅದು ಮಾಡೋದು. ಸೊ ಅಂತ ಚಾಲೆಂಜಸ್ ನ ಸ್ವಲ್ಪ ಈಸಿ ಮಾಡೋಕ್ಕೋಸ್ಕರ ನಮಗೆ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ ಹೆಲ್ಪ್ ಮಾಡುತ್ತೆ. ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ ಹೇಗೆ ಬರೆಯೋದು ಅಂತ ಫಸ್ಟ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋಸ್ಲಿ ನಿಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸು ಬರೀ ಇವಾಗ ಊಪ್ಸ್ ಏನು ಹೇಳ್ಕೊಡ್ತೀನಿ ಇದಕ್ಕೆ ಮಾತ್ರ ಅಲ್ಲ. ನೀವು ಡೇಟಾ ಸ್ಟ್ರಕ್ಚರ್ಸ್ದು ಆಪರೇಷನ್ಸ್ ಬರಿಬೇಕಾದ್ರೂ ನೀವು ಎಲ್ಲ ಆಪರೇಷನ್ಸ್ನು ಒಂದು ಮೆನ್ಯೂದಲ್ಲಿ ಕೊಡ್ಬೋದು. ಅಥವಾ ನೀವು ಏನಾದರೂ ಬರೀರಿ, ಒಂದು ಮೆನ್ಯೂ ಇರುವಂಥ ಒಂದು ಪ್ರೋಗ್ರಾಮ್ನ ಬರಿಬೇಕಂದ್ರೆ, ಸಖತ್ ಆಪ್ಷನ್ಸ್ ಇರುತ್ತೆ ಅಂತ ಪ್ರೋಗ್ರಾಮ್ನ ಬರಿಬೇಕು ಅಂದರೆ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ದು ಬೇಸಿಕ್ ಸ್ಟ್ರಕ್ಚರ್ನ ನೀವು ತಿಳ್ಕೋಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನೀವೇ ಬರೆದ್ಬಿಡ್ಬೋದು, ಮೆನ್ಯೂ ಅಂದ್ರೆ ಏನೋ ಆಪ್ಷನ್ಸ್ ಬರುತ್ತೆ ಈ ಥರ ಬರ್ಕೊಂಡು ಹೋಗ್ಬೋದು. ಆದರೆ ಇದರಲ್ಲಿ ನಾನು ಹೇಗೆ ಮಾಡ್ತೀನಿ, ಅದರಲ್ಲಿ ಬೆಸ್ಟ್ ಏನಿರ್ಬೋದು, ಇದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೋತೀರಾ. ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಏನಲ್ಲ ವಿಡಿಯೋ, ಬಟ್ ದೆನ್ ಇದನ್ನು ನೋಡಿದ್ರೆ ನಿಮಗೆ ಸ್ಟ್ರಕ್ಚರ್ಡ್, ಈಸಿಯರ್ ಫ್ಲೋ, ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡೋವಂಥ ಪ್ರೋಗ್ರಾಮ್ಸ್ನ ಬರೆಯೋದು ಈಸಿ ಆಗುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ, ಮೆನ್ಯೂ ಅಂದರೆ ಏನು? ಈಗ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಥವಾ ಹೋಟೆಲ್ಗೆ ಹೋಗ್ತೀರಾ. ಹೋಟೆಲ್ಗೆ ಹೋದ ತಕ್ಷಣ ಏನನ್ನ ಕೇಳ್ತೀರಾ? ಮೆನ್ಯೂ ಕೊಡಿ ಅಂತ ಕೇಳ್ತೀರಾ. ಯಾಕೆ? ಮೆನ್ಯೂದಲ್ಲಿ ಏನಿರುತ್ತೆ? ಏನೇನು ತಿನ್ಬೋದು ನೀವು, ಆ ರೆಸ್ಟೋರೆಂಟು ಏನೇನ ತಯಾರು ಮಾಡಿ ಕೊಡುತ್ತೆ ನಿಮಗೆ, ಅದು ಅದರಲ್ಲಿ ಇರುತ್ತೆ ಅಲ್ವಾ? ಸೊ ಇವಾಗ ಮಸಾಲೆ ದೋಸೆ, ಇಡ್ಲಿ ಇದೆಲ್ಲ ಇರುತ್ತೆ. ಸೊ ನಾನು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು, ಅದು ನನ್ನ ಚಾಯ್ಸು. ಅಲ್ಲಿರೋದೇನು? ಆಪ್ಷನ್ಸ್. ಸೊ ಯಾವುದ್ರಲ್ಲಾರು ನಿಮಗೆ ಏನೇನು ಆಪ್ಷನ್ಸ್ ಇರುತ್ತೆ ನೋಡಿ, ಅದನ್ನು ನಾವು ಮೆನ್ಯೂ ಅಂತ ಹೇಳ್ತೀವಿ. ಸೊ ಆಪ್ಷನ್ಸ್ ಕೊಡೋ ಏನೋ ಒಂದು ಇದನ್ನ ಮೆನ್ಯೂ ಅಂತ ಹೇಳ್ತೀವಿ, ಆಯ್ತಾ? ಸೊ ಆ ಆಪ್ಷನ್ಸ್ನ ಯೂಸರ್ ಏನು ಬೇಕೋ ಅದನ್ನು ಚೂಸ್ ಮಾಡ್ಕೋತಾನೆ, ಅದು ಅವನ ಚಾಯ್ಸು. ನಾವೇ ಚೂಸ್ ಮಾಡೋ ಬದಲು ಅವನಿಗೆ ಚಾಯ್ಸ್ನ ಕೊಡ್ತಾ ಇದ್ದೀವಿ. ಓಕೆ, ಸೊ ಇದು ಮೆನ್ಯೂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಮೆನ್ಯೂ ಅಂದರೆ ಗೊತ್ತು, ಮೆನ್ಯೂ ಕೊಡಿ ಅಂತ ರೆಸ್ಟೋರೆಂಟ್ ಕೇಳ್ತೀರಾ. ಅದೇ ರೀತಿ ಯೂಸರ್ಸ್ಗೂ ಸಹ ಒಂದು ಪ್ರೋಗ್ರಾಮ್ ಇದ್ರೆ ಅದರಲ್ಲಿ ಮೆನ್ಯೂ ಕೊಡಬೇಕಾಗುತ್ತೆ. ಸೆಟ್ಟಿಂಗ್ಸ್ ನೋಡಿರ್ತೀರ, ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಆ ಥರ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ನಾನು ಇಲ್ಲಿ ಬರೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. *121# ಕೊಟ್ಟು ಕಾಲ್ ಮಾಡ್ತಿದ್ವು ನೋಡಿ. ಲೈಕ್ ನೀವೇನಾದರೂ ಯೂಸ್ ಮಾಡಲಿಲ್ಲ ಅಂದರೆ ಗೊತ್ತಿಲ್ಲ ಆ ಟೈಮಲ್ಲಿ. *121# ಇವಾಗಲೂ ವರ್ಕ್ ಆಗುತ್ತೆ. ಇದು ಕೊಟ್ಟರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ, ನಿಮ್ಮ ಪ್ಯಾಕ್ ವ್ಯಾಲಿಡಿಟಿ ಎಕ್ಸ್ಪೈರಿ ಇದೆಲ್ಲ ಚೆಕ್ ಮಾಡೋಕ್ಕೆ, ಏರ್ಟೆಲಲ್ಲಿ ಯೂಶ್ವಲಿ, ಬೇರೆದ್ರಲ್ಲಿ ಏನಿದೆ ಗೊತ್ತಿಲ್ಲ, USSD ಕೋಡು ಹಿಂಗೆ ಕೊಟ್ಟರೆ ಏನು ಬರುತ್ತೆ ಅದರಲ್ಲಿ? 1 ಚೆಕ್ ಬ್ಯಾಲೆನ್ಸ್, 2 ನೆಕ್ಸ್ಟ್ ಏನಿರುತ್ತೆ, ಏನೋ ರೀಚಾರ್ಜ್ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ 3 ಶೇರ್ ಡೇಟಾ, ಏನೋ ಈ ಥರ ಏನೇನೇನೋ ಆಪ್ಷನ್ಸ್ ಬರುತ್ತೆ ಅಲ್ವಾ? ಸೊ ಈ ಆಪ್ಷನ್ಸ್ನ ಕೊಡ್ತಾ ಇದ್ದಾರೆ ನೋಡಿ. ಈ ಟೋಟಲ್ ಇದನ್ನು ಸೇರಿ ನಾವೇನಂತ ಕರಿತೀವಿ? ಮೆನ್ಯೂ ಅಂತ ಕರಿತೀವಿ. ಸೊ ಈ ರೀತಿ ಮೆನ್ಯೂನ ಪೈಥನಲ್ಲಿ ಮಾಡೋದು ಹೇಗೆ ಅನ್ನೋ ತುಂಬ ಸಿಂಪಲ್ ಒಂದು ವಿಡಿಯೋ ಆಗಿರುತ್ತೆ ಇದು. ಅದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪೈಥನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಯಾವುದೋ ಒಂದು ಫೈಲ್ ಆಗಲೇ ಬರ್ತಿದ್ದೀನಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ, ಒಂದು ಸಿಂಪಲ್ ಕ್ಯಾಲ್ಕುಲೇಟರ್, ಆಯಿತಾ? ಸೊ ಸಿಂಪಲ್ ಕ್ಯಾಲ್ಕುಲೇಟರ್ನ ರನ್ ಮಾಡಿದ್ರೆ ನೋಡಿ, ಸೇಮ್ ಮೆನ್ಯೂ ಬರುತ್ತೆ. ಸಿಂಪಲ್ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಇದು. ಇದರಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನಿಮಗೆ. ಸೊ ನೀವು ಅಡಿಷನ್ ಮಾಡಿಸ್ಬೋದು, ಸಬ್ಟ್ರಾಕ್ಷನ್ ಮಾಡಿಸ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆ. ಫೈನಲ್ ಆಗಿ ನಿಮ್ಗೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ 5 ಅಂತ ಕೊಟ್ಟರೆ ಎಕ್ಸಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಡಿಸ್ಪ್ಲೇ ಮಾಡ್ತಾ ಇದೆ ಏನೇನು ಆಪ್ಷನ್ಸ್ ಇದೆ ಅಂತ. ಅದಾದಮೇಲೆ ಪ್ರಾಂಪ್ಟ್ ಕೇಳ್ತಾ ಇದೆ, ಎಂಟರ್ ಯೋರ್ ಚಾಯ್ಸ್. ನಿಮ್ಮ ಚಾಯ್ಸ್ ಏನು, ಇದರಲ್ಲಿ ಯಾವ ಆಪರೇಷನ್ನ ನೀವು ಮಾಡಬೇಕು ಅಂತ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ. ಸೊ ಇವಾಗ ನಾನೇನು ಹೇಳ್ತೀನಿ, 1 ಅಂತ ಕೊಡ್ತೀನಿ. ಸೊ ಫಸ್ಟ್ ನಂಬರ್ ಏನು, ಈಗ ಅಡಿಷನ್ ಚೂಸ್ ಮಾಡಿದ್ದೀನಿ. ಫಸ್ಟ್ ನಂಬರ್ ನನಗೆ 10. ಓಕೆ, ಸೆಕೆಂಡ್ ನಂಬರ್ 20. ಸೊ ಆನ್ಸರ್ ಏನು? 30 ಬರಬೇಕಲ್ವಾ? ನೋಡಿ, ಕೊಟ್ಟ ತಕ್ಷಣ ರಿಸಲ್ಟ್ 10 + 20 = 30 ಅಂತ ಬಂತು. ಏನಕ್ಕೆ? ನಾನು ಅಡಿಷನ್ನ ಚೂಸ್ ಮಾಡಿದ್ದೆ. ಇದು ಸಬ್ಟ್ರಾಕ್ಷನ್ ವರ್ಕ್ ಆಗಲ್ಲ ನಾನು ಚೆಕ್ ಮಾಡ್ಬಿಡ್ತೀನಿ. ಸೊ 2 ಅಂತ ಕೊಟ್ಟೆ. 30 ಅನ್ನೋದನ್ನ ಫಸ್ಟ್ ನಂಬರ್ ಆಗಿ ಕೊಡ್ತೀನಿ, 20 ಅನ್ನೋದನ್ನ ಸೆಕೆಂಡ್ ನಂಬರ್ ಆಗಿ ಕೊಡ್ತೀನಿ. ನೋಡಿ, ಸಬ್ಟ್ರಾಕ್ಷನ್ ಚೂಸ್ ಮಾಡಿದ್ದೆ. ಸೊ 30 - 20 10 ಅಂತ ಬಂತು. ಮತ್ತೆ ಸಿಂಪಲ್ ಕ್ಯಾಲ್ಕುಲೇಟರ್ ಮೆನ್ಯೂ ಬಂತು. ಸೊ ನೀವು ಕೊಟ್ಟಂಗೆ ಅದು ಲೈಕ್ ನೀವು ಏನೇ ಆಪರೇಷನ್ ಕೇಳಿದ್ರು ಅದು ಮತ್ತೆ ಇನ್ನೇನಾದ್ರು ಆಪರೇಷನ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಬಟ್ ನಾನು ಎಕ್ಸಿಟ್ ಆಗಬೇಕು ಅಂದರೆ ಅದಕ್ಕೂ ಸಹ ನಾನು ಒಂದು ಎಕ್ಸಿಟ್ ಕಂಡೀಷನ್ ಕೊಟ್ಟಿದ್ದೀನಿ. ಎಕ್ಸಿಟ್ ಕಂಡೀಷನ್ ಏನು? 5 ಅಂತ ಕೊಟ್ಟು ನಾನು ಎಂಟರ್ ಕೊಟ್ಟರೆ ನೋಡಿ, ಎಕ್ಸಿಟಿಂಗ್ ದ ಕ್ಯಾಲ್ಕುಲೇಟರ್, ಗುಡ್ ಬೈ, ಪ್ರೋಗ್ರಾಮ್ ಇಲ್ಲಿಗೆ ಎಕ್ಸಿಟ್ ಆಯಿತು. ಓಕೆ, ತುಂಬಾ ಸಿಂಪಲ್, ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಓಕೆ, ಸೊ ಇಲ್ಲಿ ಏನೂ ಇಲ್ಲ. ನೀವು ಇದನ್ನು ಹಂಗೆ ಯೋಚನೆ ಮಾಡಿದ್ರು ಸಹ ನಿಮಗೆ ಲೂಪ್ಸ್ ಗೊತ್ತಿದೆ, ನಿಮಗೆ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಗೊತ್ತಿದೆ, ನಿಮಗೆ ಇನ್ಪುಟ್ ಹೇಗೆ ತೊಗೊಳ್ಳೋದಂತ ಗೊತ್ತಿದೆ, ನಿಮಗೆ ಇಫ್, ಎಲ್ಸ್, ಎಲಿಫ್ ಇದೆಲ್ಲ ಗೊತ್ತಿದೆ. ಇಷ್ಟು ಗೊತ್ತಿದ್ರೆ ಇದನ್ನು ಆರಾಮಾಗಿ ಮಾಡ್ಬೋದು. ಓಕೆ, ಸೊ ಯೋಚನೆ ಮಾಡಿ, ಸ್ವಲ್ಪ ಸ್ಟಾಪ್ ಮಾಡಿ, ನೀವೇ ಇದನ್ನು ಟ್ರೈ ಮಾಡಿ ಮಾಡೋಕ್ಕಾಗುತ್ತಾ ಅಂತ. ಮಾಡಿದ್ರೂ ಮಾಡಲಿಲ್ಲ ಅಂದ್ರೂ ಬಂದು ಆ್ಯಕ್ಚುಲಿ ಈ ವಿಡಿಯೋನ ನೋಡಿ, ಆಯಿತಾ? ಏನಾದರೂ ತುಂಬ
ಚಿಕ್ಕ ಚಿಕ್ಕ ಏನೋ ಒಂದು ಡೀಟೇಲ್ ಇರುತ್ತೆ, ಅದನ್ನು ಮಿಸ್ ಮಾಡಿರ್ತೀರಾ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಕ್ಲಿಯರ್ ಮಾಡ್ಕೊಬೋಣ. ಓಕೆ, ಕ್ಲಿಯರ್ ಮಾಡಿಕೊಂಡು ನಾವು ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಮೆನ್ಯುವಲ್ಲಿ ನೋಡಿದ್ರಿ ಅಲ್ವಾ? ಓಕೆ, ಮೆನ್ಯುವಲ್ಲಿ ನೋಡಿದ್ರಿ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಇತ್ತು. ಸೊ ಈಗ ಬೇಸಿಕ್ ಆಗಿ ನಾವು ಫಂಕ್ಷನ್ಸ್ನ ಬರ್ಕೋಬೋಣ. ಅಡಿಷನ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, ಆ್ಯಡ್ ಅನ್ನೋ ಒಂದು ಫಂಕ್ಷನ್ ಬರ್ಕೋತೀನಿ, A, B ಇರುತ್ತೆ ಅದರಲ್ಲಿ. ಸೊ ಬೇಸಿಕಲಿ ಒಂದು ಕ್ಯಾಲ್ಕುಲೇಟರ್ನ ರೆಡಿ ಮಾಡ್ತಾ ಇದೀವಿ, ತುಂಬಾ ಸಿಂಪಲ್ ಕ್ಯಾಲ್ಕುಲೇಟರ್ನ. ಓಕೆ, ಸೊ ನೋಡಿ, ರಿಟರ್ನ್ A+B ಅದು ಕೋಪೈಲಟ್ ಕೊಡ್ತಿರೋದಾಯ್ತಾ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ ಇದರಲ್ಲಿ, A-B ಸಬ್ಟ್ರಾಕ್ಷನ್ ಮಾಡೋಕ್ಕೆ. ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಅದೇ ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದೆ ನೋಡಿ, ಇದು ಎಲ್ಲ AI ಬರೀತಿರೋದಾಯ್ತಾ. ಓಕೆ, ರಿಟರ್ನ್ A*B. ಓಕೆ, ಈ ಥರ 3 ಸಿಂಪಲ್ ಫಂಕ್ಷನ್ಸ್ನ ಬರ್ಕೊಂಡು, ಡಿವಿಷನ್ ಸದ್ಯಕ್ಕೆ ಬೇಡ, ತುಂಬ ವಿಡಿಯೋ ಲೆಂದಿ ಮಾಡೋದು ಬೇಡ, ನಿಮಗೆ ತುಂಬ ಸಿಂಪಲಾಗಿ ನಾನು ಅರ್ಥ ಮಾಡಿಸ್ಬೇಕಷ್ಟೇ ಇದರಲ್ಲಿ. ಮೊದಲು ಏನು ಮಾಡ್ತಿದ್ರಿ, ಇಲ್ಲೇ ಡೈರೆಕ್ಟಾಗಿ ಬರೆದ್ಬಿಡ್ತಿದ್ರಿ ಅಲ್ವಾ, A=10, B=20. ಇಲ್ಲೇನು ಮಾಡ್ತಿದ್ವಿ ನಾವು, ಪ್ರಿಂಟ್ ಆ್ಯಡ್ ಆಫ್ A, B ಹೀಗೆ ಡೈರೆಕ್ಟಾಗಿ ತೊಗೊಬಿಡ್ತಿದ್ವು. ಸೊ ಇದು ನಾವು ಪ್ರೋಗ್ರಾಮಲ್ಲೇ ಡಿಫೈನ್ ಮಾಡ್ತಿದ್ದೀವಿ ಏನಾಗಬೇಕು. ಸೊ A10 ಇರಬೇಕು, B20 ಇರಬೇಕು, ಇದನ್ನು ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಅದರ ನೆಕ್ಸ್ಟ್ ನಾವು ಬೇಕಿದ್ರೆ ಇಲ್ಲಿ ಸಬ್ಟ್ರಾಕ್ಷನ್ಗೂ ಬರೀಬೋದು. ನೋಡಿ AI ಬರೀತಾ ಇದೆ, ಹೇಳ್ದಂಗೆ ಬರೀತಾ ಇದೆ, ಹೆಂಗೆ ಅರ್ಥ ಮಾಡ್ಕೊತಿದೆ ನೋಡಿ. ಓಕೆ, ಆ್ಯಡ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಹಿಂಗೆ ಬರೆದ್ಬಿಟ್ಟು ನಾವು ಕೊಟ್ಟು ನಾವು ಅದನ್ನೇ ಡೈರೆಕ್ಟಾಗಿ ತೋರಿಸ್ತಾ ಇದೆ. ಇಲ್ಲಿವರೆಗೂ ಬರೆದಿರೋ ಎಲ್ಲ ಪ್ರೋಗ್ರಾಮ್ಸ್ ನಾನು ಇದೇ ಥರ ಬರ್ದಿರೋದು ನಿಮಗೆ. ಆದರೆ ಇವಾಗ ಯೂಸರ್ ಹತ್ರನೇ A-Bನ ತಗೋಬೇಕು, ಆ್ಯಂಡ್ ಆ್ಯಡಿಷನ್ ಮಾಡಬೇಕಾ, ಸಬ್ಟ್ರಾಕ್ಷನ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಮಾಡಬೇಕಾ, ಅದು ಅವಾಗ ತೋರಿಸಿದೆ ನೋಡಿ. ಮೆನ್ಯೂ ಅಂದರೆ ಆಪ್ಷನ್ಸ್ನ ಕೊಡಬೇಕು ಯೂಸರ್ಗೆ. ಇಂಥ ಟೈಮಲ್ಲಿ ಹೇಗೆ ಬರಿತೀವಿ ಇದನ್ನು ಅಂತ ನೀವು ಕೇಳೋದಾದರೆ ತುಂಬಾ ಸಿಂಪಲ್, ಏನಿಲ್ಲ. ಇದಕ್ಕೆ ಆ್ಯಕ್ಚುಲಿ ಎಕ್ಸ್ಟ್ರಾ ವಿಡಿಯೋ ಬೇಕಾಗಿರಲಿಲ್ಲ, ಬಟ್ ದೆನ್ ಸ್ವಲ್ಪ ಜನಕ್ಕೆ ಈಸಿ ಆಗಲಿ, ಯಾಕಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದು ಚಾಲೆಂಜಸ್ ಮಾಡ್ಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ತುಂಬಾ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಏನಾಗಬೇಕು, ಮೆನ್ಯೂ ಡಿಸ್ಪ್ಲೇ ಆಗಬೇಕು. ಡಿಸ್ಪ್ಲೇ ಅಂದರೆ ಏನೋ ಔಟ್ಪುಟ್ ಕೊಡ್ತಾ ಇದ್ದೀರಾ. ಔಟ್ಪುಟ್ ಅಂದರೆ ಏನೋ ಒಂದು ಪ್ರಿಂಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಾನು ಪ್ರಿಂಟ್ ಮಾಡ್ತೀನಿ. ದಿಸ್ ಈಸ್ ಸಿಂಪಲ್ ಕ್ಯಾಲ್ಕುಲೇಟರ್ ಅಲ್ವಾ. ಸೊ ಸಿಂಪಲ್ ಹ್ಯಾಶಲ್ಲಿ ಏನು ಹಾಕ್ತಿದ್ದೀನಿ ನೋಡಿ, ಇದೆಲ್ಲ ತುಂಬ ಲೈಕ್ ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ, ಅಲ್ಲಿ ನೀವು ಡಿಸ್ಪ್ಲೇ ಆದಾಗ ಗೊತ್ತಾಗುತ್ತೆ ನಿಮಗೆ ಅದಕ್ಕೆ ಅಂತ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಪ್ರಿಂಟ್ 1 ಆ್ಯಡ್ ಅಂತ ತಗೋತೀನಿ. ನೆಕ್ಸ್ಟ್ ಏನು ಬೇಕು, AI ಬರೆಯುತ್ತೆ. ಓಕೆ, ಸಬ್ಟ್ರಾಕ್ಟ್ ಅಂತ ತಗೋತೀನಿ, ಮಲ್ಟಿಪ್ಲೈ ಅಂತ ತಗೋತೀನಿ. ನೆಕ್ಸ್ಟ್ ಏನು ಬೇಕು, ಎಂಟರ್ ಯೋರ್ ಚಾಯ್ಸ್. ಅದಕ್ಕಿಂತ ಮೊದಲು ಕ್ವಿಟ್ ಅಂತ ಕೇಳ್ತಾ ಇದೆ ನೋಡಿ. AI ನೋಡಿ ಎಷ್ಟು ಬೇಗ ಅರ್ಥ ಮಾಡ್ಕೋತಾ ಇದೆ, ಅದಕ್ಕೆ ಎಷ್ಟು ಆ್ಯಕ್ಚುಲಿ ನಾಲೆಡ್ಜ್ ಇದೆ. ಹಾಗಂತ ಅಂದ್ಕೊಂಡು ನಾವೇನಕ್ಕೆ ಕೋಡ್ ಕಲಿಬೇಕು, AI ಬರಿತಾ ಇದೆಯಲ್ಲ ಬರು ಅಂತ ತಲೆನೇ ಕೆಡ್ಸ್ಕೊಬೇಡಿ. ಇದೆಲ್ಲ ತುಂಬ ಸಿಂಪಲ್, ಅದಕ್ಕೆ ಬರೀತಾ ಇದೆ. ಮಿಲಿಯನ್ಸ್ ಆಫ್ ಲೈನ್ಸ್ ಆಫ್ ಕೋಡ್ ಇರುತ್ತೆ. ನಿಮ್ಮ ಹ್ಯೂಮನ್ ಕೇಪಬಿಲಿಟಿ ತುಂಬಾ ಅಲ್ಲಿ ಅವಶ್ಯಕತೆ ಇರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಓಕೆ, ಕ್ವಿಟ್ ಸಹ ಬೇಕು. ಕ್ವಿಟ್ ಯಾಕೆ ಬೇಕು, ಯಾಕೆ ಅಂದರೆ ಪ್ರೋಗ್ರಾಮ್ ಮತ್ತೆ ಬರ್ತಾ ಇರುತ್ತೆ, ನಾವು ಕ್ವಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಬೇಕು, ಸರಿನಾ. ನೀವು ಕೀಬೋರ್ಡಲ್ಲಿ ಕಂಟ್ರೋಲ್ C ಒತ್ತಿದ್ರೂ ಸಹ ಕ್ವಿಟ್ ಆಗುತ್ತೆ. ಆದರೆ ಕ್ವಿಟ್ನ ನಾವೇ ಯೂಸರ್ ಕೈಲಿ ಕರೆಕ್ಟಾಗಿ ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದರೆ ಅವ್ನಿಗೊಂದು ಆಪ್ಷನ್ ಕೊಡಬೇಕು. ನನಗೆ ಪ್ರೋಗ್ರಾಮ್ ಕ್ವಿಟ್ ಮಾಡು ಸಾಕು, ನಾನು ಇನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಅಂದರೂ ಸಹ ಅವನಿಗೆ ಕ್ವಿಟ್ ಮಾಡೋಕ್ಕೆ ಒಂದು ಚಾನ್ಸ್ ಇರಬೇಕು. ಅದಕ್ಕೋಸ್ಕರ ಕ್ವಿಟ್ ಆಪ್ಷನ್ ಸಹ ಇದೆ. ಸೊ ಇಷ್ಟನ್ನು ನಾವು ಇವಾಗ ಡಿಸ್ಪ್ಲೇ ಮಾಡೋಣ. ಓಕೆ, ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಓಕೆ, ಹಿಂಗೆ ಬರ್ತಾ ಇದೆ. ನಾನು ರನ್ ಮಾಡಿದ ತಕ್ಷಣ ಸಿಂಪಲ್ ಕ್ಯಾಲ್ಕುಲೇಟರ್ ಹಿಂಗೆ ಬರುತ್ತೆ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಚೂಸ್ ಮಾಡೋಕ್ಕೆ ಏನಾದರೂ ಬೇಕು. ಸೊ ಡಿಸ್ಪ್ಲೇ ಮಾಡೋಕ್ಕೆ ಹೆಂಗೆ ಪ್ರಿಂಟ್ನ ಯೂಸ್ ಮಾಡಿದ್ರು, ಅದೇ ರೀತಿ ಚೂಸ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರಾ, ಯೂಸರ್ ಒಂದು ಚಾಯ್ಸ್ ಕೊಡಬೇಕು, ಯಾವ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬಾ ಇಂಪಾರ್ಟೆಂಟು. ಚಾಯ್ಸ್ ತುಂಬಾ ಈಸಿ, ಚಾಯ್ಸ್ ಅಂತ ತಗೊಂಡು ಇನ್ಪುಟ್ ತಗೋತಾ ಇದ್ದೀನಿ ಯೂಸರ್ ಹತ್ರ. ಓಕೆ, ಸೊ 1 ಸೆಕೆಂಡ್, ಇನ್ಪುಟ್ ತಗೋತಾ ಇದ್ದೀನಿ, ಎಂಟರ್ ಯೋರ್ ಚಾಯ್ಸ್ ಅಂತ ಕೇಳ್ತೀನಿ. ಓಕೆ, ಸೊ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ನ ಎಂಟರ್ ಮಾಡಿ ಅಂತ ಕೇಳ್ತೀನಿ. ನಾನು ಸುಮ್ಮನೆ ಪ್ರಿಂಟ್ ಮಾಡ್ಕೋತೀನಿ. ಓಕೆ, ಯು ಎಂಟರ್ಡ್ ಅಂತ, ಯು ಎಂಟರ್ಡ್ ಏನು ಎಂಟರ್ ಮಾಡಿದ್ರು ಅಂತ. ಓಕೆ, ನಾವು ನೋಡೋಣ ಇದು ಹೆಂಗೆ ರನ್ ಆಗುತ್ತೆ ಅಂತ. ನೋಡಿ, ನಾನು ರನ್ ಮಾಡಿದ ತಕ್ಷಣ ನನಗೆ ಒಂದು ಡಿಸ್ಪ್ಲೇ ಮಾಡ್ತು, ಸಿಂಪಲ್ ಕ್ಯಾಲ್ಕುಲೇಟರ್ ಆ್ಯಡ್ ಸಬ್ಟ್ರಾಕ್ಟ್ ಮಲ್ಟಿಪ್ಲೈ ಏನೋ ಆಪ್ಷನ್ಸ್ ಇದೆ, ನೀವು ಬೇಕಿದ್ರೆ ಕ್ವಿಟ್ ಆದರೂ ಮಾಡ್ಬೋದು ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಒಂದು ಚಾಯ್ಸ್ ಕೊಡ್ತೀನಿ, ನಾನು ಸುಮ್ಮನೆ 50 ಕೊಡ್ತೀನಿ. 50 ಕೊಟ್ಟರೆ ನೋಡಿ, ಯು ಎಂಟರ್ಡ್ 50. ಏನಕ್ಕಂದರೆ ಅಷ್ಟೇ ಬರ್ದಿರೋದು, ನಾವು ಏನು ಮುಂದೆ ಏನು ವ್ಯಾಲಿಡೇಷನ್ ಎಲ್ಲ ಚೆಕ್ ಮಾಡಿಲ್ಲ. ಓಕೆ, ಸೊ ಚೆಕ್ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಬರ್ತಾ ಇದೆ. ಓಕೆ, ಸೊ ಇವಾಗ ಇಷ್ಟು ಬಂದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಾವು, ನೆಕ್ಸ್ಟು 1 ಆದರೆ ಚಾಯ್ಸ್ ಏನಾದರೂ 1ಗೆ ಈಕ್ವಲ್ ಆದರೆ ಏನು ಮಾಡಬೇಕು, ಚಾಯ್ಸ್ 2ಗೆ ಈಕ್ವಲ್ ಆದರೆ ಏನು ಮಾಡಬೇಕು, 3ಗೆ ಈಕ್ವಲ್ ಆದರೆ ಏನು ಮಾಡಬೇಕು, ಇದನ್ನು ಎಲ್ಲಿ ಮಾಡ್ತೀವಿ, ಕಂಡೀಷನಲ್ಸ್. ಇಫ್ ಚಾಯ್ಸ್ ಈಕ್ವಲ್ಸ್ 1, ಇಫ್ ಚಾಯ್ಸ್ ಈಕ್ವಲ್ ಟು 2. ನೆನ್ಪು ಬರ್ತಾಯಿದೆಯಾ, ಇಫ್ ಎಲ್ಸ್ ಎಲಿಫ್ ಏನು ಹೇಳ್ಕೊಟ್ಟಿದೆ ಅಷ್ಟೇ, ತುಂಬ ಸಿಂಪಲ್. ಇಫ್ ಚಾಯ್ಸ್ ಏನಾದ್ರು ಈಕ್ವಲ್ ಟು 1 ಆದರೆ
ಏನೂ ಇಲ್ಲ, ತುಂಬಾ ಸಿಂಪಲ್. ಎ ಈಕ್ವಲ್ಸ್ ಲೈಕ್ ನೋಡಿ, ಎನ ಎಂಟರ್ ಫಸ್ಟ್ ನಂಬರಿಂದ ತಗೊಂಡ್ವು, ಬಿನ ಎಂಟರ್ ಸೆಕೆಂಡ್ ನಂಬರಿಂದ ತಗೊಂಡ್ವು. ನೆಕ್ಸ್ಟ್ ಏನು ಮಾಡಿದೆ, ಪ್ರಿಂಟ್ ಮಾಡಿದೆ ರಿಸಲ್ಟ್ನ. ಆ್ಯಡ್ದು ಏನು ರಿಸಲ್ಟ್ ಬಂದು ಅದನ್ನು ಪ್ರಿಂಟ್ ಮಾಡಿದೆ. ಓಕೆ, ಸೊ ನೆಕ್ಸ್ಟು ನನಗೆ ಅಡಿಷನ್ ಆಯಿತು. ಈಗ ಇಲ್ಲಿ ಚಾಯ್ಸ್ ಈಕ್ವಲ್ಸು 2 ಆದರೆ ಏನು ಮಾಡಬೇಕು? ಓಕೆ, 2 ಆದರೆ ಏನು ಮಾಡಬೇಕು? ಮತ್ತೆ ನೋಡಿ, ಎಂಟರ್ ಫಸ್ಟ್ ನಂಬರ್, ಎಂಟರ್ ಸೆಕೆಂಡ್ ನಂಬರ್, ಇಲ್ಲಿ ಸಬ್ಟ್ರಾಕ್ಷನ್ ಕಾಲ್ ಆಗುತ್ತೆ. ಅದೇ ರೀತಿ 3 ಆದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಏನು ಚಾಯ್ಸ್ ಇದೆ ಅನ್ನೋದ್ರ ಮೇಲೆ ಕೋಡ್ ಏನಾಗಬೇಕು ಅಂತ ಬರಿತಾ ಇದ್ದೀವಿ. ಇದನ್ನ ಎ ಐ ಬರಿತಾ ಇದೆ ನೋಡಿ, ನಾನು ಜಸ್ಟ್ ಸುಮ್ಮನೆ ಟ್ಯಾಬ್ ಪ್ರೆಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಎ ಐ ಬರಿತಾ ಇದೆ. ಇಲ್ಲಿ ಒಂದು ನೋಟಿಸ್ ಮಾಡಿ ನೀವೇ, ಎ ಐ ಬರ್ದಿರೋದಿದು ಎಷ್ಟು ಒಂದು ಸಿಂಪಲ್ ಮಿಸ್ಟೇಕ್ ಮಾಡಿದೆ. ಲೈಕ್ ಯಾವುದೋ ಒಂದು ಪ್ರೋಗ್ರಾಮಿಂಗಲ್ಲಿ ಡು ನಾಟ್ ರಿಪೀಟ್ ಯೋರ್ ಸೆಲ್ಫ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಡು ನಾಟ್ ರಿಪೀಟ್ ಯೋರ್ ಸೆಲ್ಫ್ ಅಂದರೆ ಮತ್ತೆ ಮತ್ತೆ ಕೋಡ್ನ ರಿಪೀಟ್ ಮಾಡಬೇಡಿ. ಇಲ್ಲಿ ಏನು ರಿಪೀಟ್ ಮಾಡ್ತು, ನಾನು ಇವಾಗ ಮತ್ತೆ ನಾನು ಇದನ್ನು ಸಹ ಬರೆಸ್ತೀನಿ ರೀ. ಎಲಿಫ್ ಚಾಯ್ಸ್ ಈಕ್ವಲ್ಸ್ 3 ಆದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಅಲ್ವಾ. ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಅದೇ ಬರೆಯುತ್ತೆ ಕೋಡು. ಇದು ಕೋಪೈಲಟ್. ಓಕೆ, ಸೊ ಬರೀತಿಲ್ಲ ಅಂದರೆ ನಾನು ಸ್ವಲ್ಪ ವೆಯ್ಟ್ ಮಾಡಿ ಎ ಈಕ್ವಲ್ಸ್ ಅಂತ ತೊಗೊಂಡು ನೋಡಿ ಬರೆಯುತ್ತೆ. ಓಕೆ ನೋಡಿ, 3 ಸಲ ಇದೇ ಕೋಡ್ನ ಮತ್ತೆ ಮತ್ತೆ ಬರೆದಿದೆ. ಇದು ಬೇಕಾಗಿಲ್ಲ ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ, ಇಷ್ಟು ಕೋಡ್ನ ನಾವು ರೀಫ್ಯಾಕ್ಟರ್ ಮಾಡೋಣ. ಸೊ ಈ ಚಾಯ್ಸ್ ಏನು ಬೇಕಾಗಿತ್ತು ಇದನ್ನು ನಾನು ಇಲ್ಲಿಗೆ ಹಾಕೋತೀನಿ. ಓಕೆ, ಚಾಯ್ಸ್ ಸಿಕ್ಕಿದ ತಕ್ಷಣ ನನಗೆ ಎ ಬಿ ವ್ಯಾಲ್ಯೂನು ತಗೋಬಿಡು. ನೆಕ್ಸ್ಟಿಂದ ನಾನು ಎ ಬಿ ಹೆಂಗೂ ಸಿಕ್ಕಿದೆ, ಇಲ್ಲಿ ಜಸ್ಟ್ ನಾನು ಇಷ್ಟು ಮಾಡಿದ್ರೆ ಸಾಕಲ್ವಾ. ನೋಡಿ, ರಿಸಲ್ಟ್ ಈಕ್ವಲ್ಸ್ ಇದು ಇಷ್ಟೇ, ತುಂಬಾ ಸಿಂಪಲ್ಲು. ಈಗ 1 2 3 ಹಿಂಗಾದರೆ ಹಿಂಗೇನೋ ಆಯಿತು. ಈಗ 1 2 3 ಯಾವುದೂ ಅಲ್ಲ ಅಂತ ಅಂದ್ಕೊಳ್ಳಿ. ಯಾವುದೂ ಅಲ್ಲ ಅಂದರೆ 4 ಆಗಿರುತ್ತೆ ಬೇಸಿಕಲಿ. ಅಥವಾ ನಾವು ಇಲ್ಲಿ 4ಗೆ ಅಂತಲೇ ಕೊಡೋಣ, ಯಾಕೆ ಅಂತ ಹೇಳ್ತೀನಿ ನಾನು. ಚಾಯ್ಸ್ 4 ಕ್ವಿಟ್ಟಿಂಗ್ ಅಂತ ಬರುತ್ತೆ. ಓಕೆ, ಇಷ್ಟನ್ನ ಬರ್ತಿದ್ದೀವಿ. ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದರಲ್ಲೂ ಸ್ವಲ್ಪ ಲೂಪ್ ಹೋಲ್ಸ್ ಇದೆ, ಇನ್ನೂ ಅಪ್ಡೇಟ್ ಮಾಡೋದಿದೆ. ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ವಿಡಿಯೋನ, ನಾನು ರನ್ ಮಾಡ್ತೀನಿ. ಸೊ ರನ್ ಮಾಡಿದಾಗ ಏನಾಗುತ್ತೆ, ಓಕೆ, ರನ್ ಮಾಡಿದಾಗ ನೀವು ನೋಡ್ಬೋದು ಆ್ಯಡ್ ಸಬ್ಟ್ರ್ಯಾಕ್ಟ್ ಮಲ್ಟಿಪ್ಲೈ ಅಂತ ಆಪ್ಷನ್ಸ್ ತೋರಿಸ್ತಾ ಇದೆ. ನನಗೆ ಎಂಟರ್ ಚಾಯ್ಸ್ ಅಂತ ಕೊಡ್ತಾ ಇದೆ. ನಾನು 4 ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನಾನು ಕ್ವಿಟ್ ಅಂತ ಹೇಳಿದ್ದೀನಿ, ಆದ್ರೂ ಅದು ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ನ ಕೇಳ್ತಾ ಇದೆ. ಓಕೆ, ಕೊಡೋಣ, ಅದೇನು ಮಾಡುತ್ತೆ ನೋಡೋಣ. ನೋಡಿ, ಸುಮ್ಮನೆ ನಂಬರ್ನ ತಗೊಂಡು ಕ್ವಿಟ್ ಮಾಡ್ತಾ ಇದೆ. ಆದರೆ ಇಲ್ಲಿ ಬೇಕಾಗಿರಲಿಲ್ಲ ಅಲ್ವಾ. ಏನಾದರೂ ಇದ್ದಿದ್ರೆ ಲೈಕ್ ನಾನು ಕ್ವಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಂಬರ್ ಯಾಕೆ ತಗೋಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ನಂಬರ್ನ ತಗೊಳ್ಳೋಕ್ಕೂ ಮೊದಲು ಚಾಯ್ಸು ಈ ರೇಂಜಲ್ಲಿ ಇದೆಯಾ ಅಂತ ನೋಡಬೇಕು. ಓಕೆ, ಇಫ್ ಚಾಯ್ಸ್ ಇನ್, ಓಕೆ 1 ಸೆಕೆಂಡ್, ಚಾಯ್ಸ್ ಇನ್ ಎಲ್ಲಿ ಒಂದು ಸೆಟ್ನ ತಗೊಂಡು 1 2 3. ಓಕೆ, ಸೊ ಈ 1 2 3 ಒಳಗಿದ್ರೆ ಚಾಯ್ಸು ಅಂದರೆ ಇದ್ರ ಅರ್ಥ ಏನು, ಈ ಲೈನ್ ಅರ್ಥ ಏನು, ಚಾಯ್ಸ್ ಏನಾದರೂ ಈ 1ಗೆ ಈಕ್ವಲ್ ಇದ್ದರೆ, 2ಗೆ ಈಕ್ವಲ್ ಇದ್ದರೆ ಅಥವಾ 3ಗೆ ಈಕ್ವಲ್ ಇದ್ದರೆ, ಈ 3 ಆಪ್ಷನ್ಸ್ಗೆ ಈಕ್ವಲ್ ಇದ್ದರೆ ಮಾತ್ರ ಎ ಮತ್ತು ಬಿನ ತಗೋ, ಇಲ್ಲ ಅಂದರೆ ತಗೋಬೇಡ. ಓಕೆ, ತುಂಬಾ ಸಿಂಪಲ್ಲು. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇದನ್ನ ಇನ್ನೂ ಲೈಕ್ ಮಾಡಿಫೈ ಮಾಡ್ತೀವಿ ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಇವಾಗ ಸದ್ಯಕ್ಕೆ ನಾವು ಅದೊಂದು ಕೇಸ್ನ ಹ್ಯಾಂಡಲ್ ಮಾಡಿದ್ವು, ಆಯ್ತಾ. ಇಲ್ಲಿ ನಮಗೆ ಎಲ್ಸ್ ಬೇಕು. ಆಗ ಎಲ್ಸ್ ಏನು, ಸೊ ಇವಾಗ 1 2 3 ಆದರೆ ಇಲ್ಲಿ ಸಿಗುತ್ತೆ, ಎ ಬಿ ಅಂತ ತಗೊಳುತ್ತೆ, ಮತ್ತೆ ಇಲ್ಲಿ ಏನು ರಿಸಲ್ಟ್ ಪ್ರಿಂಟ್ ಆಗುತ್ತೆ. 4 ಆದರೆ ಕ್ವಿಟ್ ಆಗುತ್ತೆ. ಇವಾಗ 50 ಕೊಟ್ಬಿಟ್ಟ ಅಂತ ಅನ್ಕೊಳ್ಳಿ. 50 ಕೊಟ್ಟರೆ ಏನಾಗಬೇಕು, ಅದು ಪ್ರಿಂಟ್ ಮಾಡಬೇಕು. ದಿಸ್ ನೋಡಿ, ಇನ್ವ್ಯಾಲಿಡ್ ಚಾಯ್ಸ್ ಅಂತ ಪ್ರಿಂಟ್ ಮಾಡಬೇಕು, ಮತ್ತೆ ಟ್ರೈ ಅಗೇನ್ ಅಂತ ಕೊಡೋಣ ಸುಮ್ಮನೆ. ಓಕೆ, ಸೊ ಹೋಗ್ತಾ ಹೋಗ್ತಾ ನೋಡಿ ಹೆಂಗೆ ಬಿಲ್ಡ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ನಮಗೇನೋ ಒಂದು ಐಡಿಯಾ ಸಿಕ್ತು. ಸೊ ಅದನ್ನು ಸ್ವಲ್ಪ ಫಂಕ್ಷನ್ಸ್ ಹಾಕಿದ್ವು, ಅದಾದ್ಮೇಲೆ ಸ್ವಲ್ಪ ಡಿಸ್ಪ್ಲೇ ಮಾಡಿದ್ವು, ಅದಾದ್ಮೇಲೆ ಸ್ವಲ್ಪ ಇನ್ಪುಟ್ ತೊಗೊಂಡು ಸ್ವಲ್ಪ ಕಂಡೀಷನಲ್ಸ್ ಹಾಕಿ, ಕಂಡೀಷನ್ಸ್ ಮೇಲೆ ಏನು ಚಾಯ್ಸ್ ಕೊಟ್ಟಿದ್ದಾರೆ, ಏನು ಚಾಯ್ಸ್ ತೊಗೊಂಡಿದ್ದಾರೆ ಸಾರಿ, ಅನ್ನೋದ್ರ ಮೇಲೆ ನಾವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದರಲ್ಲಿ ಸ್ವಲ್ಪ ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಹೆಂಗೆ ಚಿಕ್ಕದ್ರಿಂದ ಪ್ರೋಗ್ರಾಮ್ನ ಬಿಲ್ಡ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಹಿಂಗೆ ಹೋಗ್ತಾ ಹೋಗ್ತಾ ನೋಡಿ ಇನ್ನೂ ಅಪ್ಡೇಟ್ ಆಗುತ್ತೆ ಇದು. ನಾನು ಇವಾಗ ರನ್ ಮಾಡ್ತೀನಿ. ರನ್ ಮಾಡಿದಾಗ ನೋಡಿ, ಇಲ್ಲಿ ನಾನು ಅಡಿಷನ್ನ ಚೂಸ್ ಮಾಡ್ತೀನಿ. ಸೊ ಎಂಟರ್ ಫಸ್ಟ್ ನಂಬರ್ 1, ಸೆಕೆಂಡ್ ನಂಬರ್ 2. ನೋಡಿ, ರಿಸಲ್ಟ್ 3 ಅಂತ ಬಂತು. ಓಕೆನಾ. ಅದೇ ರೀತಿ ನಾನು ಮತ್ತೆ ರನ್ ಮಾಡ್ತೀನಿ. ಸಬ್ಟ್ರ್ಯಾಕ್ಟ್ನ ಚೂಸ್ ಮಾಡ್ತೀನಿ. ಫಸ್ಟ್ ನಂಬರ್ 10, ಸೆಕೆಂಡ್ ನಂಬರ್ 5 ಅಂತ ಚೂಸ್ ಮಾಡಿದ್ರೆ ನೋಡಿ ರಿಸಲ್ಟ್ 5, ಸಬ್ಟ್ರಾಕ್ಷನ್ದು ಇದು. ಓಕೆ, ಹಿಂಗೆ ನೆಕ್ಸ್ಟ್ ನಾನು ಎಕ್ಸಿಟ್ನ ಟ್ರೈ ಮಾಡೋಣ. ಎಕ್ಸಿಟ್ 4 ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ವಿಟ್ ಆಗುತ್ತೆ, ಮತ್ತೆ ಎ ಬಿನ ಕೇಳಿಲ್ಲ. ನೋಡಿ, ತುಂಬಾ ಸಿಂಪಲ್ ಅಲ್ವಾ. ನೀವು ಅರ್ಥ ಮಾಡ್ಕೊಂಡು ಸುಮ್ಮನೆ ಮಾಡಿದ್ರೆ ನೀವೇ ಮಾಡಿಬಿಡ್ತೀರಾ ಇದನ್ನ, ಅಷ್ಟು ಸಿಂಪಲ್ ಇದೆ. ಓಕೆ, ಇವಾಗ ನಾನು ನಂಬರ್ ಇಲ್ಲದೆ ಇರೋ ಒಂದು ನಂಬರ್ ಕೊಡ್ತೀನಿ. ಸೊ ಹಿಂಗೆ ಕೊಟ್ಟೆ 2 3 4 1 ಅಂತ. ಏನಾಯಿತು, ಇನ್ವ್ಯಾಲಿಡ್ ಚಾಯ್ಸ್ ಟ್ರೈ ಅಗೇನ್ ಅಂತ ಬಂತು. ಸೊ ಮತ್ತೆ ಮಾಡ್ತಾರೆ.
ಸೊ ತುಂಬಾನೇ ಸಿಂಪಲ್, ಅದನ್ನ ಸಹ ಹ್ಯಾಂಡಲ್ ಮಾಡಿದೀವಿ. ಇನ್ನೊಂದು ಕೇಸ್ ಹ್ಯಾಂಡಲ್ ಆಗಿಲ್ಲ ಇಲ್ಲಿ. ಎಂಟರ್ ಯುವರ್ ಚಾಯ್ಸ್ ಕೊಟ್ಟಾಗ ನಂಬರ್ ಕೊಟ್ರೆ ಬರ್ತಾ ಇದೆ, ನಾನೇನೋ ಒಂದು ಇದು ಕೊಡ್ತೀನಿ ಅಂತ ಅನ್ಕೊಳ್ಳಿ, ಪ್ರೋಗ್ರಾಮ್ ಕ್ರ್ಯಾಶ್ ಆಯಿತು, ವ್ಯಾಲ್ಯೂ ಎರರ್ ಬಂದಿದೆ, ನಮಗೆ ಟ್ರೇಸ್ ಬ್ಯಾಕ್ ಬಂದಿದೆ. ನೋಡಿ ಇಲ್ಲಿ ನೀವು ಇಂಟ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ಯೂಸರ್ ಕೊಟ್ಟಿದ್ದಂಥ ಇನ್ಪುಟ್ಟು ಇಂಟ್ ಅಲ್ಲ, KJFDSH ಏನೋ ಬರ್ತಿದೆ, ಅದನ್ನ ಇಂಟ್ಗೆ ಹೆಂಗೆ ಕನ್ವರ್ಟ್ ಮಾಡಲಿ ಅಂತ ಪೈಥಾನ್ ಕೇಳ್ತಾ ಇದೆ. ಸೊ ಈ ರೀತಿಯ ಎರರ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಒಂದು ಪ್ರೋಗ್ರಾಮಲ್ಲಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದು ಏನು ನಾವು ಇವಾಗ ಕಾನ್ಸೆಪ್ಟ್ಸ್ ತಿಳ್ಕೊಂಡು ಇವಾಗ ಚಾಲೆಂಜಸ್ನ ಸಾಲ್ವ್ ಮಾಡ್ತೀವಿ, ಆ ಚಾಲೆಂಜಸ್ ಆದಮೇಲೆ ನಾನು ನಿಮಗೆ ಎರರ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಹೇಳ್ಕೊಡ್ತೀನಿ, ಹೇಗೆ ಎರರ್ಸ್ನ ಹ್ಯಾಂಡಲ್ ಮಾಡ್ಬೋದು, ಆ ಹ್ಯಾಂಡಲ್ ಮಾಡಿ ಹೇಗೆ ಅದರಿಂದ ನೀವು ಲೈಕ್ ಎರರ್ಸ್ನ ಲೈಕ್ ರಿಸಾಲ್ವ್ ಮಾಡಿಕೊಂಡು ಮುಂದೆ ಪ್ರೋಗ್ರಾಮ್ ಕ್ರ್ಯಾಶ್ ಆಗ್ದಂಗೆ ನೋಡ್ಕೋಬೋದು. ಇದು ತುಂಬಾ ಇಂಪಾರ್ಟೆಂಟ್ ಸ್ಕಿಲ್. ನೀವು ಲೈಕ್ ನಿಮ್ಮ ಪ್ರಾಜೆಕ್ಟ್ಸಲ್ಲೂ ಸಹ ಯೂಸ್ ಮಾಡಲೇಬೇಕಾಗುತ್ತೆ. ನಿಮ್ಮ ಪ್ರಾಜೆಕ್ಟ್ಸಲ್ಲಿ ನಾನು ಎರರ್ ಹ್ಯಾಂಡ್ಲಿಂಗ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ನೀವು ಡೆಮೋ ಮಾಡಬೇಕಾದ್ರೆ ಅಲ್ಲಿ ಎರರ್ ಬಂದು ಪ್ರಾಜೆಕ್ಟ್ ಹೊಗೆ ಹಾಕ್ಸ್ಕೊಂಡ್ರೆ, ಅಥವಾ ಹ್ಯಾಕಥಾನಲ್ಲಿ ಏನೋ ಡೆಮೋ ಕೊಡ್ತಾ ಇರುತ್ತೆ, ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆಗಿರ್ತೀರಾ, ಒಳ್ಳೆ ಪ್ರಾಜೆಕ್ಟ್ ಇರುತ್ತೆ, ನೀವು ಡೆಮೋ ಕೊಡಬೇಕಾದ್ರೆ ಅಲ್ಲಿ ಏನೋ ಎರರ್ ಬಂದು ಪ್ರೋಗ್ರಾಮ್ ಕ್ರ್ಯಾಶ್ ಆಗೋದ್ರೆ ಅದು ಒಂದು ಬ್ಯಾಡ್ ಇಂಪ್ಯಾಕ್ಟ್. ಸೊ ಆ ಎರರ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಮೊದಲೇ ನೀವು ಅರ್ಥ ಮಾಡ್ಕೋಬೇಕು, ಈ ಎರರ್ ಬರ್ಬೋದು, ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಆದರೆ ನಾನು ನೆಕ್ಸ್ಟ್ ಎರರ್ ಹ್ಯಾಂಡ್ಲಿಂಗಲ್ಲಿ ನೋಡೋಣ, ಇಲ್ಲಿ ನಾನು ಅದನ್ನ ಕವರ್ ಮಾಡಲ್ಲ. ಆದರೆ ಇಲ್ಲಿ ಇನ್ನೊಂದೇನೋ ಮಿಸ್ ಮಾಡ್ತಾ ಇದೀವಿ. ಏನು, ನಾನೇನೋ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ತಗೋಬೋಣ, ಅದನ್ನು ಟ್ರೈ ಮಾಡಿಲ್ಲ ಅಲ್ವಾ. ಸೊ 2 ಮತ್ತು 3 6 ಬರಬೇಕು, 6 ಬಂತು. ಆದರೆ 6 ಬಂದ ತಕ್ಷಣ ಪ್ರೋಗ್ರಾಮ್ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ನನಗೆ ಸ್ಟಾಪ್ ಆಗೋದು ಬೇಕಾಗಿಲ್ಲ. ಏನಾಗಬೇಕು ಪ್ರೋಗ್ರಾಮು, ಮತ್ತೆ ಮತ್ತೆ ಕಂಟಿನ್ಯೂ ಲೈಕ್ ಮತ್ತೆ ಮತ್ತೆ ಕೇಳಬೇಕು ಆಪ್ಷನ್ಸ್ನ. ನಾನು ಈ ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಮತ್ತೆ ಏನಾದರೂ ಮಾಡ್ಬೇಕಂತ ಕೇಳಬೇಕು. ನೀವು ಮೊದಲು ನಾನು ತೋರಿಸ್ದೆ ನೋಡಿ ಮೆನ್ಯೂ ಡ್ರಿವನ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಹಂಗೆ ವರ್ಕ್ ಆಗಬೇಕು. ಹಂಗೆ ವರ್ಕ್ ಆಗ್ತಿಲ್ಲ. ಹಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತೆ ಮತ್ತೆ ಅಂದ ತಕ್ಷಣ ಏನು, ಲೂಪ್ಸ್. ಇಲ್ಲಿ ಲೂಪ್ದೊಂದು ಕಾನ್ಸೆಪ್ಟ್ ಬರುತ್ತೆ ನೋಡಿ. ಎಲ್ಲ ಕಾನ್ಸೆಪ್ಟ್ಸ್ ಏನು ತಿಳ್ಕೊಂಡಿದ್ದೀರಾ ಅದನ್ನೆಲ್ಲ ಮತ್ತೆ ಮತ್ತೆ ಮಿಕ್ಸಪ್ ಮಾಡಿ ಯೂಸ್ ಮಾಡಿಕೊಂಡು ಹೇಗೆ ಒಂದು ಸೊಲ್ಯೂಷನ್, ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಬರೆಯುವಂಥ ಒಂದು ಸೊಲ್ಯೂಷನ್ಗೆ ಅರೈವ್ ಆಗ್ತಿದ್ದೀವಿ ಅಂತ ಅರ್ಥ ಆಗ್ತಿದೆಯಾ, ಎಷ್ಟು ಸಿಂಪಲ್ ಪ್ರೋಗ್ರಾಮಿಂಗ್ ಅಂತ. ನೀವು ಸಿಂಪಲ್ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಈ ಥರ ಕಾಂಪ್ಲೆಕ್ಸ್ ಮಾಡಬೇಕಾದ್ರೆ ಅದೇ ಸಿಂಪಲ್ ಕಾನ್ಸೆಪ್ಟ್ಸ್ದು ಒಂದು ಕಾಂಬಿನೇಷನ್ ಇದಾಗಿರುತ್ತೆ. ಸೊ ತುಂಬಾ ಸಿಂಪಲ್ಲು. ಓಕೆ, ಏನು ಮಾಡಬೇಕು, ಲೂಪ್ ಆಗಬೇಕು. ಸೊ ಎಲ್ಲಿಂದ ಎಲ್ಲಿವರೆಗೆ ಲೂಪ್ ಆಗಬೇಕು, ಇಷ್ಟು ಲೂಪ್ ಆಗಬೇಕು. ಓಕೆ, ಸೊ ಇಷ್ಟು ಲೂಪ್ ಆಗಬೇಕು ಅಂದರೆ ಯಾವ ಥರ ಲೂಪ್ ಆಗಬೇಕು, ನಾನು ಎಕ್ಸಿಟ್ ಮಾಡೋ ತನಕ ಲೂಪ್ ಆಗಬೇಕು ಅಂದರೆ ಇನ್ಫೈನೈಟ್ ಲೂಪ್ ಬರೀರಿ. ವೈಲ್ ಟ್ರೂ ಅಂತ ತಗೋಬಿಡಿ. ಸೊ ವೈಲ್ ಟ್ರೂ ಅಂತ ತಗೋಬಿಡ್ತೀನಿ. ಸೊ ಇಲ್ಲಿ ಒಳಗಿರೋ ಕೋಡು ನಾವು ಬ್ಲಾಕ್ ಕಳ್ಸೋಣ. ಓಕೆ, ಸೊ ಈ ವೈಲ್ ಟ್ರೂ ಒಳಗೆ ಏನೇನಿದೆಯೋ ಅದು ಸುಮ್ಮನೆ ರನ್ ಆಗ್ತಾನೆ ಇರುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಏನು ಬ್ರೇಕ್ ಬರೋವರೆಗೂ. ನೀವು ಕರೆಕ್ಟಾಗಿ ನೋಡಿಲ್ಲ ಅಂದರೆ ವೈಲ್ ಲೂಪ್ಸಲ್ಲಿ ನಾವು ಬ್ರೇಕ್ ಸ್ಟೇಟ್ಮೆಂಟ್, ಕಂಟಿನ್ಯೂ ಸ್ಟೇಟ್ಮೆಂಟ್ ತಿಳ್ಕೊಂಡಿದ್ದೀವಿ. ಸೊ ಬ್ರೇಕ್ ಹಾಕಬೇಕು. ಬ್ರೇಕ್ ಎಲ್ಲಿಗೆ ಹಾಕಬೇಕು, ಅವರು ಕ್ವಿಟ್ ಮಾಡಿದಾಗ. ಓಕೆ, ಸೊ ಕ್ವಿಟ್ ಮಾಡಾದ್ಮೇಲೆ ಇಲ್ಲಿಗೆ ನಾನು ಬ್ರೇಕ್ ಹಾಕಿದ್ರೆ ಆ ವೈಲ್ ಲೂಪ್ ಏನು ಮತ್ತೆ ಮತ್ತೆ ಬರೆಸ್ತಾ ಇತ್ತು ಆ ಪ್ರೋಗ್ರಾಮ್ನ ಮೆನ್ಯೂನ, ಅದು ಹೋಗುತ್ತೆ. ಓಕೆ, ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನಾವಿವಾಗ ರನ್ ಮಾಡೋಣ. ಸೊ ಅಡಿಷನ್ ಮಾಡ್ತಿದ್ದೀನಿ, 1 ಮತ್ತು 1 ಮಾಡಿದ್ರೆ 2 ಬರಬೇಕು. ನೋಡಿ ರಿಸಲ್ಟ್ ಏನೋ 2 ಬಂತು, ಆದರೆ ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್ ಆಗಲಿಲ್ಲ, ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಸಿಂಪಲ್ ಕ್ಯಾಲ್ಕುಲೇಟರ್ ಮತ್ತೆ ಏನಾದರೂ ಬೇಕಾ ಅಂತ ನಾನು ಸಬ್ಟ್ರಾಕ್ಷನ್ ಟ್ರೈ ಮಾಡ್ತೀನಿ. 10 - 10 ಮಾಡಿದ್ರೆ 0 ಬರಬೇಕು. ನೋಡಿ ರಿಸಲ್ಟ್ 0 ಬಂತು, ಮತ್ತೆ ಕೇಳ್ತಾ ಇದೆ. ನಾನೀಗ 4ನ ಕೊಡ್ತೀನಿ. ಸೊ 4 ಕೊಟ್ಟರೆ ಏನು, ಕ್ವಿಟ್ ಆಯಿತು. ಯಾಕೆ, ವೈಲ್ ಲೂಪು ಏನು ರನ್ ಆಗ್ತಾ ಇತ್ತು ಮತ್ತೆ ಮತ್ತೆ, ಇಲ್ಲಿಗೆ ಬ್ರೇಕ್ ಅಂತ ಕೊಟ್ಬಿಟ್ಟಿದ್ದೀವಿ. ಬ್ರೇಕ್ ಇಲ್ಲಿ ನೋಡ್ಬೋದು ನೀವು. ಸೊ ಬ್ರೇಕ್ ಅಂತ ಕೊಟ್ಟ ತಕ್ಷಣ ಅಲ್ಲಿಗೆ ಕ್ವಿಟ್ ಆಗುತ್ತೆ ಪ್ರೋಗ್ರಾಮು. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈಗ ಯಾವುದೋ ಇಲ್ಲಿರೋ ಒಂದು ವ್ಯಾಲ್ಯೂಸ್ನ ಕೊಟ್ಟರೆ ಏನಾಗುತ್ತೆ ನೋಡೋಣ. 50 ಅನ್ನೋದು ಇಲ್ಲ ಇಲ್ಲಿ. ಸೊ 50 ಅನ್ನೋದು ಕೊಟ್ಟರೆ ಇನ್ವ್ಯಾಲಿಡ್ ಚಾಯ್ಸ್, ಟ್ರೈ ಅಗೇನ್ ಅಂತ ಕೊಟ್ಟು ಮತ್ತೆ ಪ್ರೋಗ್ರಾಮ್ನ ಬರೆಸುತ್ತೆ. ನೀವು ಇಲ್ಲಿಗೆ ಕ್ಲೋಸ್ ಮಾಡೋಕ್ಕೂ ಇಷ್ಟಪಟ್ಟರೆ ನೀವು ಸುಮ್ಮನೆ ಇಲ್ಲಿ ಬ್ರೇಕ್ ಸಹ ಹಾಕ್ಬೋದು. ಬಟ್ ಸದ್ಯಕ್ಕೆ ಇಲ್ಲಿ ಬೇಕಾಗಿಲ್ಲ. ಓಕೆ, ಇದನ್ನ ಬೇರೆ ಸಿ ಪ್ರೋಗ್ರಾಮಿಂಗಲ್ಲೆಲ್ಲ ಬರೀಬೇಕಾದ್ರೆ ನಾವು ಸ್ವಿಚ್ ಕೇಸ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಇಫ್ ಇಸ್ ಫೈನ್. ಓಕೆ, ಪೈಥಾನಲ್ಲಿ ನೀವು ಬರಿಬೇಕಾದ್ರೆ. ಓಕೆ, ಇಲ್ಲಿ ಇನ್ನೂ ಸ್ವಲ್ಪ ರೀಫ್ಯಾಕ್ಟರ್ ಮಾಡ್ಬೋದು. ಏನನ್ನ ರೀಫ್ಯಾಕ್ಟರ್ ಮಾಡ್ಬೋದು, ಇಷ್ಟನ್ನ ನಾವು ಮೆನ್ಯೂ ಅಂತ ಕರೆಯೋದು, ಏನೇನು ಮೆನ್ಯೂ ಇದೆ ಅಂತ. ಓಕೆ, ಈ ಮೆನ್ಯೂನ ಕರಿಬೇಕು ಅಂದರೆ ಇದನ್ನು ನಾವು ಒಂದು ಫಂಕ್ಷನ್ ಒಳಗಡೆ ಇಟ್ಟು ಇಲ್ಲಿ ಮೆನ್ಯೂ ಅಂತ ಕಾಲ್ ಮಾಡ್ಬೋದಲ್ವಾ, ಸುಮ್ಮನೆ ಈ ಥರ ಸ್ವಲ್ಪ ಇದಿಡೋ ಬದಲು. ಸೊ ಅದನ್ನು ನಾವು ಟ್ರೈ ಮಾಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಡೆಫ್ ಮೆನ್ಯೂ ಅನ್ನೋ ಒಂದು ಫಂಕ್ಷನ್ನ ಬರ್ಕೋತೀನಿ. ಇದು ಏನೂ ಮಾಡಲ್ಲ, ಇಲ್ಲಿ ಏನು ಪ್ರಿಂಟಿಂಗ್ ಎಲ್ಲ ಇದೆಯಲ್ಲ ಅದನ್ನೇ ಅಲ್ಲಿಗೆ ತೆಗೆದು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇಷ್ಟೆಲ್ಲಾನು ಕಾಲ್ ಮಾಡೋ ಬದಲು ನಾನೇನು ಮಾಡ್ತೀನಿ, ಬರೀ ಮೆನ್ಯೂ ಅಂತ ಫಂಕ್ಷನ್ ಕಾಲ್ ಮಾಡ್ತೀನಿ. ಸೊ ಇದು ಮೆನ್ಯೂನ ಡಿಸ್ಪ್ಲೇ ಮಾಡುತ್ತೆ. ಅಥವಾ ನಿಮಗೆ ತುಂಬ ಇನ್ನೂ ಕರೆಕ್ಟಾಗಿ ಅರ್ಥ ಆಗಬೇಕು ಅನ್ನೋದಾದರೆ, ಅಂದರೆ ಕೋಡ್ ನೋಡಿದ ತಕ್ಷಣ ಅರ್ಥ ಆಗಬೇಕು ಅಂದರೆ ಡಿಸ್ಪ್ಲೇ ಮೆನ್ಯೂ ಅಂತ ಇದನ್ನ ರೀನೇಮ್ ಮಾಡೋಣ. ಓಕೆ,
ಡಿಸ್ಪ್ಲೇ ಮೆನ್ಯೂ. ಸೊ ಡಿಸ್ಪ್ಲೇ ಮೆನ್ಯೂ ಫಂಕ್ಷನ್ನ ಕಾಲ್ ಮಾಡಿದ ತಕ್ಷಣ ಈ ಎಲ್ಲ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನೀವು ಇಲ್ಲಿ ಕೇಳ್ಬೋದು ಮತ್ತೆ ಮತ್ತೆ ಪ್ರಿಂಟ್ ಹಾಕಿದಿರಲ್ಲ ಬ್ರೋ, ಇದನ್ನ ಒಂದೇ ಪ್ರಿಂಟಲ್ಲಿ ಬರೀಬೋದಾ ಅಂತ. ನಾನು ಹೇಳ್ಕೊಟ್ಟಿದ್ದೀನಿ. ಏನು \n ಹಾಕಿದ್ರೆ ಇದು ಎಂಟರ್ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲೇ ನೀವು ಟು ಸಬ್ಟ್ರಾಕ್ಟ್ ಅಂತ ತಗೋಬಹುದು. ನೋಡಿ ಹಿಂಗೆ ತಗೊಂಡ್ರು ಇಷ್ಟು ನಿಮಗೆ ರೆಡ್ಯೂಸ್ ಆಗುತ್ತೆ ಕೋಡು. ಸೊ ಹಿಂಗೂ ಸಹ ಹಾಕ್ಬೋದು. ಓಕೆ, ಸೊ ನಾವು ಇವಾಗ ಹಿಂಗೆ ರನ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಮತ್ತೆ ರೀರನ್ ಮಾಡ್ತೀನಿ. ನೋಡಿ ಸೇಮ್ ವರ್ಕ್ ಸೇಮ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಆಡಿಷನ್ ಅಂತ ತಗೊಳ್ತೀನಿ ಇದನ್ನ, ಅವಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಇಲ್ಲಿ. ಓಕೆ ಓಕೆ, ನೋಡಿ ಅಡಿಷನ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ. ಓಕೆ, ಇದು ಬೇಸಿಕಲಿ ಆ್ಯಕ್ಚುಲಿ ಸರಿ ಇಲ್ಲ, ಬಟ್ ದೆನ್ ನಿಮಗೆ ಡಿಫ್ರೆನ್ಸ್ ತೋರ್ಸೋಕ್ಕೆ ನೋಡಿ ಅಡಿಷನ್ ಸೇಮ್ ಹೆಂಗೆ ವರ್ಕ್ ಆಗ್ತಿತ್ತು ಹಾಗೆ ವರ್ಕ್ ಆಗುತ್ತೆ. ಸೊ ಇಷ್ಟೇ ಆಯಿತಾ, ಸಿಂಪಲಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾವುದೇ ರೀತಿಯ ಲೈಕ್ ತುಂಬ ಕಾಂಪ್ಲೆಕ್ಸಿಟಿ ಇಲ್ಲ. ಇವಾಗ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ದು ಸ್ವಲ್ಪ ಥಿಯರಿ ನೋಡ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಸ್ವಲ್ಪ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ತೀನಿ. ತುಂಬಾ ಇಂಪಾರ್ಟೆಂಟು. ಇವಾಗಲೇ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ ಆಯಿತಾ ವಿಡಿಯೋನ. ಓಕೆ, ಸೊ ನಾವು ನೋಡೋದಾದ್ರೆ ಎ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಇಸ್ ಎ ಪ್ರೋಗ್ರಾಮ್ ದಟ್ ಅಲೋಸ್ ಯೂಸರ್ಸ್ ಟು ಇಂಟ್ರಾಕ್ಟ್ ಬೈ ಚೂಸಿಂಗ್ ಆಪ್ಷನ್ಸ್ ಫ್ರಮ್ ಎ ಮೆನ್ಯೂ. ಇದು ಗೊತ್ತು, ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳಬೇಕಾಗಿಲ್ಲ. ಓಕೆ, ದೀಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಅಪ್ಲಿಕೇಶನ್ ಸಚ್ ಆಸ್ ಬ್ಯಾಂಕಿಂಗ್ ಸಿಸ್ಟಮ್, ಶಾಪಿಂಗ್ ಕಾರ್ಟ್ಸ್, CLI ಕಮಾಂಡ್ ಲೈನ್ ಯುಟಿಲಿಟೀಸ್. ಅಂದರೆ ಇವಾಗ ಏನು ನೋಡಿದ್ವು ನೋಡಿ, ಇಲ್ಲಿ ಹೆಂಗೆ ಮಾಡೋದು, ಇದನ್ನ CLI ಅಂತೀವಿ, ಕಮಾಂಡ್ ಲೈನ್ ಇಂಟರ್ಫೇಸ್. ಇದರಲ್ಲಿ ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಈ ಥರ ಬ್ರೌಸರು, ಇದರೊಳಗಡೆ ಈ ಥರ ಲಿಂಕ್ ಎಲ್ಲ ಹಾಕೋದೆಲ್ಲ ಇರಲ್ಲ, ಬರೀ ನೀವು ಟೆಕ್ಸ್ಟಲ್ಲೇ ಆಟ ಆಡಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ ಆರ್ ಟಿಪಿಕಲಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಲೂಪ್ಸ್ ಆ್ಯಂಡ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಹೇಗೆ ಮಾಡಿದ್ವಿ ಅಂತಲೂ ಸಹ ನೀವು ತಿಳ್ಕೊಂಡಿದ್ದೀರಾ. ಓಕೆ, ಸೊ ಇಂಟ್ರಾಕ್ಟಿವ್, ರಿಯೂಸಬಲ್ ಆ್ಯಂಡ್ ಎಫಿಷಿಯೆಂಟ್. ಯಾಕೆ ಅಂತ ಇಲ್ಲಿ ರೀಸನ್ ಇದೆ, ಇದನ್ನು ಸಹ ನೀವು ಓದ್ಕೊಳ್ಳಿ. ನೋಟ್ಸ್ ಲಿಂಕು ಲೈಕ್ ಯಾವುದೇ ವೀಡಿಯೋಸ್ ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಿಮಗೆ ಗೊತ್ತೋದು. ಓಕೆ, ಸ್ಟೆಪ್ಸ್ ಏನೇನು ಯೂಸ್ ಮಾಡಿದ್ವು, ಡಿಸ್ಪ್ಲೇ ಮಾಡೋಕ್ಕೆ ಪ್ರಿಂಟ್ನ ಯೂಸ್ ಮಾಡಿದ್ವು, ಯೂಸರ್ ಇನ್ಪುಟ್ ತೊಗೊಂಡು ಲೈಕ್ ಚಾಯ್ಸ್ನ ತೊಗೊಳಕ್ಕೆ ಇನ್ಪುಟ್ನ ಯೂಸ್ ಮಾಡಿದ್ವು, ಆ್ಯಂಡ್ ಬೇಸ್ಡ್ ಆನ್ ದೇರ್ ಚಾಯ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿ ಆ ಚಾಯ್ಸ್ ಪ್ರಕಾರ ಏನು ಆಪ್ರೇಷನ್ ಆಗಬೇಕು ಅಂತ ಡಿಸೈಡ್ ಮಾಡಿಸಿದ್ವು. ಅದಾದಮೇಲೆ ಅದು ರಿಪೀಟ್ ಅಂಟಿಲ್ ಎಕ್ಸಿಟ್, ಅವ್ರು ಎಕ್ಸಿಟ್ ಅಂತ ಚೂಸ್ ಮಾಡೋವರೆಗೂ ಮತ್ತೆ ಮತ್ತೆ ಮೆನ್ಯೂ ರಿಪೀಟ್ ಮಾಡೋಕ್ಕೋಸ್ಕರ ಲೂಪ್ಸ್ನ ಚೂಸ್ ಮಾಡಿದ್ವು. ಎಲ್ಲ ಸಿಂಪಲ್ ಕಾನ್ಸೆಪ್ಟ್ಸ್ನ ಚೂಸ್ ಮಾಡಿ ಒಂದು ಕಾಂಪ್ಲೆಕ್ಸ್, ಇದೇನು ತುಂಬ ಕಾಂಪ್ಲೆಕ್ಸ್ ಎಲ್ಲ, ಬಟ್ ದೆನ್ ಆ ಸಿಂಪಲ್ಗಿಂತ ಕಾಂಪ್ಲೆಕ್ಸ್ ಅಲ್ಲ. ಸೊ ಕಾಂಪ್ಲೆಕ್ಸ್ ಒಂದು ಏನೋ ಬಿಲ್ಡ್ ಮಾಡಿದ್ದೀವಿ. ಸೊ ಓಕೆ, ಎಷ್ಟು ಖುಷಿ ಆಗುತ್ತೆ ಅಲ್ವ, ಏನೋ ಒಂದು ಬಿಲ್ಡ್ ಮಾಡ್ತಾ ಇದ್ದಾರೆ. ತುಂಬ ಸಿಂಪಲ್ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಕೊಂಡು ಅಂದಾಗ. ಓಕೆ, ನಿಮಗೂ ಖುಷಿಯಾಗಿದೆ ಅಂತ ಅನ್ಕೊತೀನಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಲೈಕ್ ಇದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ. ಓಕೆ, ಸ್ಟೆಪ್ಸು ಅದೇನೆ. ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಇದೆ. ಏನು ಬೇಸಿಕ್ ಸ್ಟ್ರಕ್ಚರು, ಒಂದು ಮೆನ್ಯೂ ಅನ್ನೋ ಫಂಕ್ಷನ್ ಇರುತ್ತೆ, ಅದನ್ನು ಡಿಸ್ಪ್ಲೇ ಮಾಡ್ತಿರ್ತೀರಾ, ಚಾಯ್ಸ್ ತಗೋತೀರಾ, ಆ ಚಾಯ್ಸ್ ಡಿಪೆಂಡೆಂಟ್ ಒಂದು ಆಪರೇಷನ್ನ ಮಾಡ್ತೀರಾ. ಸೊ ಇಷ್ಟೇ ಸಿಂಪಲ್ ಬೇಸಿಕ್ಕು. ಸೊ ಇದರೊಳಗಡೆ ನಾನು ಕ್ಯಾಲ್ಕುಲೇಟರ್ನ ಬೇರೆ ಥರನೂ ಸಹ ಬರ್ತಿದ್ದೀನಿ, ಇದನ್ನು ಸಹ ನೋಡ್ಬೋದು. ಇಲ್ಲಿ ನೀವು ವ್ಯಾಲ್ಯೂ ಎರರು ಇದೆಲ್ಲ ಅರ್ಥ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವೆಲ್ಲ ಹಾಕೋಬೋದು, ನಾನು ಡೈರೆಕ್ಟಾಗಿ ಸುಮ್ಮನೆ ಪ್ರಿಂಟ್ ಮಾಡಿದ್ದೀನಿ. ನೀವು ನಮ್ಮ ಕೋಡ್ನ ನೋಡಿದ್ರೆ ಇಲ್ಲಿ ನೋಡಿ. ಓಕೆ, ನಾನು ಸುಮ್ಮನೆ ಇಲ್ಲಿ ಪ್ರಿಂಟ್ ಮಾಡಿಬಿಡ್ತೀನಿ ಇನ್ವ್ಯಾಲಿಡ್ ಚಾಯ್ಸ್ ಅಂತ, ಅದನ್ನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿಲ್ಲ. ಓಕೆ ಓಕೆ, ಸೊ ಅದನ್ನು ಹೇಳಿ ಕೀ ಪಾಯಿಂಟ್ಸ್ ಟು ನೋಟ್ ಏನು, ಇನ್ಪುಟ್ ವ್ಯಾಲಿಡೇಷನ್ ಮಾಡ್ಬೋದು. ಲೈಕ್ ಯೂಸರ್ ಇನ್ಪುಟ್ ಬಂದ ತಕ್ಷಣ ವ್ಯಾಲಿಡೇಟ್ ಮಾಡ್ತೀವಿ, ಅದು ಆ್ಯಕ್ಚುಲಿ ಇದೆಯಾ ನಮ್ಮ ಸೆಟ್ಟಲ್ಲಿ ಅಂತ. ಇಲ್ಲ ಅಂದರೆ ವ್ಯಾಲ್ಯೂ ಎರರ್ ರೈಸ್ ಮಾಡ್ತೀವಿ. ಎಕ್ಸಿಟ್ ಕಂಡೀಷನ್, ಎಕ್ಸಿಟ್ ಆಗೋಕ್ಕೆ ಒಂದು ಕಂಡೀಷನ್ ಇರುತ್ತೆ ಮೆನ್ಯೂಗೆ. ಸೊ ಎರರ್ ಹ್ಯಾಂಡ್ಲಿಂಗು ನಾನು ಹೇಳ್ದಂಗೆ ಮುಂದೆ ಹೇಳ್ಕೊಡ್ತೀನಿ, ಸದ್ಯಕ್ಕೆ ತಲೆಗೆಡ್ಸ್ಕೊಬೇಡಿ, ನೀವು ಬರೀ ಮೆನ್ಯೂ ಬರೆಯೋದನ್ನ ಕಲ್ತ್ಕೊಳ್ಳಿ. ರಿಯೂಸಬಿಲಿಟಿ. ಓಕೆ, ಸೊ ಡಿಫೈನ್ ಎ ಸೆಪರೇಟ್ ಫಂಕ್ಷನ್. ಲೈಕ್ ಒಂದು ಫಂಕ್ಷನ್ ಇದೆ, ಲೈಕ್ ಒಂದು ಮೆನ್ಯೂ ಇದ್ದರೆ ಅದನ್ನ ಬೇರೆ ಸೆಪರೇಟ್ ಫಂಕ್ಷನ್ ಆಗಿ ಇಟ್ಬಿಡಿ. ಫಂಕ್ಷನ್ ಸುಮ್ಮನೆ ಕಾಲ್ ಮಾಡಿದ್ರೆ ಸಾಕು, ಮೆನ್ಯೂ ವರ್ಕ್ ಆಗುತ್ತೆ, ಎಲ್ಲಿ ಬೇಕಾದ್ರೆ ಅಲ್ಲಿ ಕಾಲ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಹೋಮ್ ವರ್ಕ್ ಕ್ವಶನ್ಸ್ನ ನಾನೇ ಈ ವಿಡಿಯೋದಲ್ಲೇ ಸಾಲ್ವ್ ಮಾಡಿಸ್ತೀನಿ, ಯಾಕಂದರೆ ತುಂಬ ಸಿಂಪಲ್ ಆಗಿದೆ, ಸಾಲ್ವ್ ಮಾಡಿಸ್ತೀನಿ. ಓಕೆ, ನಾನು ಸಾಲ್ವ್ ಮಾಡಿಸ್ತೀನಿ ಅಂದ್ಬಿಟ್ಟು ನೀವು ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬಂದ್ಬಿಡ್ಬೇಡಿ, ಇಲ್ಲಿಗೆ ಪಾಸ್ ಮಾಡಿ ವೀಡಿಯೋನ ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟು ಮೂರನ್ನು ಯೋಚನೆ ಮಾಡಿ, ಅಟ್ಲೀಸ್ಟ್ ನಾನು ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಮಾಡಿ, ಕೋಡ್ ಮಾಡಾದ್ಮೇಲೆ ಮತ್ತೆ ನೀವು ಮಾಡೋಕ್ಕಾದರೂ ಮಾಡಲಿಲ್ಲ ಅಂದ್ರೂ ವೀಡಿಯೋನ ಬಂದು ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು, ಈ ರೀತಿನೂ ಮಾಡ್ಬೋದು ಅಂತ ಗೊತ್ತಾಗ್ಬೋದು ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ತಗೋಣ. ಬ್ಯಾಂಕಿಂಗ್ ಸಿಸ್ಟಮ್, ರೈಟ್ ಎ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಟು ಸಿಮ್ಯುಲೇಟ್ ಅ ಬೇಸಿಕ್ ಬ್ಯಾಂಕಿಂಗ್ ಸಿಸ್ಟಮ್ ವಿತ್ ಆಪ್ಷನ್ಸ್ ಲೈಕ್ ಚೆಕ್ ಬ್ಯಾಲೆನ್ಸ್, ಡೆಪಾಸಿಟ್ ಮನಿ, ವಿತ್ಡ್ರಾ ಮನಿ. ಓಕೆ, ತುಂಬಾ ಸಿಂಪಲ್ಲು. ಹೆಂಗೆ ಮಾಡ್ತೀರಾ, ಸದ್ಯಕ್ಕೆ ನಾನು ಎಲ್ಲ ತೆಗ್ದುಬಿಡ್ತೀನಿ. ಸೊ ಒಂದು ಮೆನ್ಯೂನ ತಗೊಳ್ಳೋಣ. ಸೊ ಇದು ಬ್ಯಾಂಕಿಂಗ್ ಮೆನ್ಯೂ ಅಲ್ವಾ. ಸೊ ಇಲ್ಲೇನಿತ್ತು, ಪ್ರಿಂಟ್. ಓಕೆ, ಬ್ಯಾಂಕಿಂಗ್ ಸಿಸ್ಟಮ್. ಓಕೆ, ಇದು ಬ್ಯಾಂಕಿಂಗ್ ಸಿಸ್ಟಮ್ ಮೆನ್ಯೂ ಬರೀತಾ ಇರೋದು. ಸೊ ಇದು ಇದೆಲ್ಲ ಬರೀತಾ ಇದೆ, ನಮ್ಗೆ ಇವೆಲ್ಲ ಬೇಕಾಗಿಲ್ಲ. ಏನೇನು ಬೇಕು ಅಂತ ನಾವು ತಗೊಳ್ಳೋಣ. ಏನೇನಿತ್ತು ಅಲ್ಲಿ, ಚೆಕ್ ಬ್ಯಾಲೆನ್ಸ್ ಇತ್ತು.
ಓಕೆ, ಚೆಕ್ ಬ್ಯಾಲೆನ್ಸ್, ನೆಕ್ಸ್ಟ್ ಡೆಪಾಸಿಟ್ ಇತ್ತು, ನೆಕ್ಸ್ಟ್ ವಿತ್ಡ್ರಾ ಇತ್ತು, ನೆಕ್ಸ್ಟ್ ಎಕ್ಸಿಟ್ ಬೇಕು, ಸಾರಿ ಕ್ವಿಟ್. ಓಕೆ, ಸೊ ನಾವು ಇಲ್ಲಿ ನೋಡಿದ್ರೆ ಇಷ್ಟು ಕೇಳಿದ್ದಾರೆ, ವಿತ್ಡ್ರಾ, ಚೆಕ್ ಬ್ಯಾಲೆನ್ಸ್, ಡೆಪಾಸಿಟ್, ಇಷ್ಟೇ ಬೇಕಾಗಿರೋದು. ಓಕೆ, ಇಷ್ಟು ಬೇಕು. ಮೆನ್ಯೂ ಏನೋ ರೆಡಿ ಮಾಡ್ಕೊಂಡ್ವು. ಓಕೆ, ಮೆನ್ಯೂ ರೆಡಿ ಆದಮೇಲೆ ನಮಗೆ ಇನ್ನೇನು ಬೇಕಾಗುತ್ತೆ, ಅಲ್ಲಿ ಫಂಕ್ಷನ್ಸ್ ಏನು ಆ್ಯಡ್ ಸಬ್ಟ್ರಾಕ್ಟ್ ಎಲ್ಲ ಬರೆದಿದ್ವು ಅದನ್ನು ಬರೀಲೇಬೇಕು ಅಂತ ಏನಿಲ್ಲ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲೈಕ್ ಈ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಆ ಎಕ್ಸಾಂಪಲ್ನ ತೋರಿಸ್ಬೇಕು ಅಂದರೆ ನಾನು ಫಸ್ಟು ಬ್ಯಾಲೆನ್ಸ್ನ 0 ಅಂತ ಇಡ್ತೀನಪ್ಪ. ಸೊ ಬ್ಯಾಲೆನ್ಸ್ನ 0 ಅಂತ ಇಟ್ಟೆ, ಆಯಿತಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ವೈಲ್ ಟ್ರೂ, ಏನೋ ಗೊತ್ತಲ್ಲ ನಿಮಗೆ, ಮತ್ತೆ ಮತ್ತೆ ಬರಬೇಕು ಅದು. ವೈಲ್ ಟ್ರೂ ಬೇಸಿಕ್ ಸ್ಟ್ರಕ್ಚರ್ ಚೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಮೆನ್ಯೂನ ನಾನು ಕಾಲ್ ಮಾಡ್ತೀನಿ. ಸೊ ಮೆನ್ಯೂ ಡಿಸ್ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟು ನನಗೆ ಚಾಯ್ಸ್ ಸಹ ಡಿಸ್ಪ್ಲೇ ಆಗುತ್ತೆ. ಓಕೆ, ಚಾಯ್ಸ್. ಓಕೆ, ನಾನು ನಿಮಗೆ ನಾನೇ ಬರೀ ಜಾಸ್ತಿ ಕೊಟ್ಬಿಟ್ಟಿದೆ. ಓಕೆ, ನಾನೇ ಬರೀತೀನಿ. ಚಾಯ್ಸ್ ಈಕ್ವಲ್ಸ್ ಇಂಟ್ ಇನ್ಪುಟ್. ಓಕೆ, ಎಂಟರ್ ಯೋರ್ ಚಾಯ್ಸ್. ಓಕೆ, ಸೊ ಬೇಸಿಕಲಿ ಈ ಮೆನ್ಯೂ ಬರುತ್ತೆ. ಈ ಮೆನ್ಯೂ ಆದಮೇಲೆ ಈ ಮೆನ್ಯೂನ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಲೈನ್ಸ್ನ ಕೊಡೋಣ, ಸೊ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಓಕೆ, ಸೊ ಇಲ್ಲಿ ಎಂಟರ್ ಯೋರ್ ಚಾಯ್ಸ್ ಅಂತ ಬಂದು ಚಾಯ್ಸ್ ಬಂತು ಇವಾಗ. ಸೊ ಚಾಯ್ಸ್ ಬಂದಾದ್ಮೇಲೆ ನಾವೇನು ಮಾಡ್ತಿದ್ವು, ಇಫ್ ಚಾಯ್ಸ್ ಈಕ್ವಲ್ ಟು 1 ಏನು ಮಾಡಬೇಕು, ಪ್ರಿಂಟ್ ಮಾಡಬೇಕು ಬ್ಯಾಲೆನ್ಸ್ನ ಅಲ್ವಾ. ಸೊ ತುಂಬಾ ಸಿಂಪಲ್ ನೋಡಿ. ನಾನು ಬ್ಯಾಲೆನ್ಸ್ ಅನ್ನೋ ಒಂದು ವೇರಿಯೇಬಲ್ನ ತಗೋಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಫಂಕ್ಷನ್ಸ್ ಏನು ಬರೆಯಲ್ಲ ನಾನು. ಏನು ಕೋಡ್ ಆಗಬೇಕು ಇಲ್ಲಿ ಬರೀತೀನಿ. ಇಲ್ಲಿ ಡೈರೆಕ್ಟ್ ನೀವು ಫಂಕ್ಷನ್ಸ್ನ ಕಾಲ್ ಮಾಡ್ಬೋದಾಗಿತ್ತು ಬರೆದ್ಬಿಟ್ಟು, ಬಟ್ ಸಿಂಪಲ್ ಆಗಿ ಬರೀತೀನಿ ಸಾಕು. ಸೊ ಪ್ರಿಂಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಅದು ಬ್ಯಾಲೆನ್ಸ್ನ ಪ್ರಿಂಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಏನಿದ್ದು, ಎಲಿಫ್ ಚಾಯ್ಸ್ ಈಕ್ವಲ್ಸ್ ಟು 2 ಆದರೆ ಏನಾಗಬೇಕು, ನಮ್ಮ ಅಮೌಂಟ್ನ ಅದು ತಗೋಬೇಕು. ಡೆಪಾಸಿಟ್ ಅಂತ ಕೇಳಿದ್ವಿ ಅಲ್ವಾ, ಸೊ ಅವ್ರ ಹತ್ರನೇ ಅಮೌಂಟ್ನ ತಗೋಬೇಕು. ಓಕೆ, ತಗೊಳ್ಳೋಣ. ಸೊ ಇಲ್ಲಿ ಇನ್ನೊಂದು ಇನ್ಪುಟ್ ತಗೋಬೇಕಾಗುತ್ತೆ ನಾವು. ಏನೋ ತಗೋಬೇಕಾಗುತ್ತೆ, ಅಮೌಂಟ್ ಅಂತ. ಓಕೆ, ಅಮೌಂಟ್ ಈಕ್ವಲ್ಸ್ ಇಂಟಿಜರ್ ತಗೋಬಿಡೋಣ, ಫ್ಲೋಟ್ ಎಲ್ಲ ಬೇಡ ಸದ್ಯಕ್ಕೆ, ಆಯಿತಾ. ಸೊ ಎಂಟರ್ ಅಮೌಂಟ್ ಟು ಡೆಪಾಸಿಟ್ ಅಂತ ತಗೊಂಡೆ. ಓಕೆ, ಸೊ ಯೂಸರ್ನ ಕೇಳ್ತಾ ಇದ್ದೀನಿ, ನೀವು 2 ಚಾಯ್ಸ್ ಮಾಡಿದ ತಕ್ಷಣ ನೀವು ಡೆಪಾಸಿಟ್ ಮಾಡಬೇಕು ಅಂತ ಇದ್ದೀರಾ. ಸೊ ನನಗೆ ಗೊತ್ತು ಅದು. ಇವಾಗ ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ಅದನ್ನು ಹೇಳಿ. ಸೊ ಅಮೌಂಟ್ ಈಕ್ವಲ್ಸ್ ಇನ್ಪುಟ್ ಎಂಟರ್ ಅಮೌಂಟ್ ಟು ಡೆಪಾಸಿಟ್ ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ಅಮೌಂಟ್ ಏನೋ ಬಂತು. ಈಗ ಅದನ್ನು ನಾವು ಬ್ಯಾಲೆನ್ಸ್ ಏನಿತ್ತು ಅದಕ್ಕೆ ಅಮೌಂಟ್ನ ಆ್ಯಡ್ ಮಾಡ್ತೀನಿ. ಬ್ಯಾಲೆನ್ಸ್ ಪ್ಲಸ್ ಈಕ್ವಲ್ಸ್ ಅಮೌಂಟ್ ಅಂದರೆ ಬ್ಯಾಲೆನ್ಸ್ ಈಕ್ವಲ್ಸ್ ಬ್ಯಾಲೆನ್ಸ್ ಪ್ಲಸ್ ಅಮೌಂಟ್. ಸೊ 0 + 5 ಇದ್ರೆ 5 ಆಗುತ್ತೆ ಬ್ಯಾಲೆನ್ಸು. ಸೊ ಹಿಂಗಾಗುತ್ತೆ. ಇದಾದಮೇಲೆ ನಾನು ಚೆಕ್ ಬ್ಯಾಲೆನ್ಸ್, ಲೈಕ್ ನಾನು ಇಲ್ಲೇ ಚೆಕ್ ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ನಾನು ಸದ್ಯಕ್ಕೆ ಬೇಡ, ಲೈಕ್ ಇಲ್ಲೇ ಮತ್ತೆ ನಾನು ಪ್ರಿಂಟ್ ಮಾಡೋದು ಬ್ಯಾಲೆನ್ಸ್ನ ಬೇಡ. ಓಕೆ, ನಾನು ಮತ್ತೆ ಅದನ್ನ ತಗೊಳ್ಳೋಣ. ಸೊ ಚಾಯ್ಸ್ 3 ಆದರೆ ಏನು, ವಿತ್ಡ್ರಾ ಇದೆ. ಸೊ ಎಷ್ಟು ಅಮೌಂಟ್ನ ನೀವು ವಿತ್ಡ್ರಾ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಓಕೆ, ಸೊ ಇನ್ಪುಟ್ ಎಂಟರ್ ಅಮೌಂಟ್ ಟು ವಿತ್ಡ್ರಾ. ಫುಲ್ ಕೋಡ್ ಕೊಟ್ಬಿಡುತ್ತೆ. ನೆಕ್ಸ್ಟಿಂದ ಯೂಸ್ ಮಾಡಲ್ಲ, ಆಯಿತಾ. ಸುಮ್ಮನೆ ತುಂಬ ಸಿಂಪಲ್ ಆಗಿಬಿಡುತ್ತೆ. ಓಕೆ, ಸೊ ಬ್ಯಾಲೆನ್ಸಿಂದ ಮೈನಸ್ ಈಕ್ವಲ್ಸ್ ಅಮೌಂಟ್. ಸೊ ಬ್ಯಾಲೆನ್ಸಿಂದ ಅಮೌಂಟ್ನ ತೆಗಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಒಂದು ಕಂಡೀಷನ್ ನೀವು ಚೆಕ್ ಮಾಡಬೇಕಾಗುತ್ತೆ, ಬ್ಯಾಲೆನ್ಸಲ್ಲಿ ಅಷ್ಟು ಅಮೌಂಟ್ ಇದೆಯಾ. ನನ್ನ ಹತ್ರ 50 ರೂಪಾಯಿ ಇದೆ, ನಾನು 100 ರೂಪಾಯಿ ಕೇಳಿದ್ರು ಈ ಕೋಡ್ ಕೊಡುತ್ತೆ 100 ರೂಪಾಯಿನ, ಬ್ಯಾಲೆನ್ಸ್ನ -50 ಮಾಡಿಬಿಟ್ಟು. ಹಾಗೆ ಸದ್ಯಕ್ಕೆ ಇಟ್ಕೊಳ್ಳೋಣ. ಲೈಕ್ ನಾವಿಲ್ಲಿ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ನ ಬರೆಯೋದನ್ನ ಕಲಿತಾ ಇದ್ದೀವಿ, ಒಳಗಡೆ ಇರೋ ಆಪ್ರೇಷನ್ಸ್ನ ಅಲ್ಲ. ಓಕೆ, ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ತುಂಬ ಸಿಂಪಲ್ ಆಗಿದೆ, ಯಾವುದೇ ರೀತಿ ಲೈಕ್ ನೀವು ಡೌಟ್ ಪಡೋ ವಿಷಯನೇ ಇಲ್ಲ ಇದರಲ್ಲಿ. ನಿಮ್ಗೆ ಅರ್ಥ ಆಗಲಿ ಅಂತ ಮತ್ತೆ ಹೋಮ್ವರ್ಕ್ ಕ್ವಶನ್ ಒಂದನ್ನು ಸಾಲ್ವ್ ಮಾಡಿಸ್ತಾ ಇರೋದು. ಇನ್ನೆರಡನ್ನ ನಾನು ಯಾವುದೇ ರೀತಿ ಹೋಮ್ವರ್ಕಲ್ಲಿ ಸಾಲ್ವ್ ಮಾಡಲ್ಲ, ಅದನ್ನು ನೀವೇ ಮಾಡಬೇಕು. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಬ್ಯಾಲೆನ್ಸ್ ಮೈನಸ್ ಅಮೌಂಟ್ ಆಗುತ್ತೆ. ನೆಕ್ಸ್ಟು ಎಲಿಫ್ ಚಾಯ್ಸ್ 4 ಆದರೆ ಏನಾಗಬೇಕು, ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗೋಕ್ಕೂ ಮೊದಲು ಅದು ಬರೀ ಪ್ರಿಂಟ್ ಅಂತ ಕೇಳಿದ, ಲೈಕ್ ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅವರ್ ಬ್ಯಾಂಕಿಂಗ್ ಸಿಸ್ಟಮ್. ನೋಡಿ, ಹಿಂಗಂದ್ಬಿಟ್ಟು ಬ್ರೇಕ್ ಮಾಡೋಣ. ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಗಾಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ನಾನು ಏನು ಮಾಡಿಲ್ಲ, ನಮ್ಮ ಚಾಯ್ಸ್ ಏನು ಕೊಟ್ಟರು ಅದು 1 2 3 4 ಒಳಗೆ ಇದೆಯಾ ಅಂತ ಚೆಕ್ ಮಾಡಿಲ್ಲ. ಚೆಕ್ ಮಾಡಿ ನಾನು ಇನ್ವ್ಯಾಲಿಡ್ ಇನ್ಪುಟ್ ಅಂತ ಕೊಡ್ಬೋದು, ಅದನ್ನೆಲ್ಲ ನೀವು ಹಾಕ್ತೀರಾ. ಬಟ್ ಇಲ್ಲಿ ನಾನು ಬೇಸಿಕ್ ಸ್ಟ್ರಕ್ಚರ್ನ ಬರೆದಿದ್ದೀನಿ ನೋಡಿ, ಬ್ಯಾಂಕಿಂಗ್ ಸಿಸ್ಟಮ್ಗೆ ಈ ರೀತಿ ಬರೀಬೋದು. ಸೊ ಹಿಂಗೆ ಬರೆಯೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಬರ್ಸೋಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ಇದನ್ನು ರನ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ರನ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಂಕಿಂಗ್ ಸಿಸ್ಟಮ್ ಬರೆದಿದ್ದೀರಾ, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಡೆಪಾಸಿಟ್ ಮಾಡ್ಬೋದು, ವಿತ್ಡ್ರಾ ಮಾಡ್ಬೋದು. ನಾನು ಒಂದು ಕ್ಲಿಕ್ ಮಾಡ್ತೀನಿ, ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಲೆನ್ಸ್ ಕೊಡುತ್ತೆ 0 ಅಂತ. ಆ್ಯಕ್ಚುಲಿ ಹಿಂಗೆ ಬರ್ತಾ ಇದೆ ಅದು. ಓಕೆ, ನೆಕ್ಸ್ಟ್ ಇವಾಗ ನಾನು ಡೆಪಾಸಿಟ್ ಮಾಡೋಣ. ಎಷ್ಟು, 1000 ರೂಪೀಸ್ ಡೆಪಾಸಿಟ್ ಮಾಡಿದೆ. ಇವಾಗ ನಾನು ಚೆಕ್ ಬ್ಯಾಲೆನ್ಸ್ ಮಾಡ್ತೀನಿ. ನೋಡಿ, ಬ್ಯಾಲೆನ್ಸ್ 1000 ರೂಪೀಸ್ ಇದೆ. ಮತ್ತೆ ನಾನು ಡೆಪಾಸಿಟ್ ಮಾಡ್ತೀನಿ. ಎಷ್ಟು ಒಂದು 500 ರೂಪಾಯಿ ಡೆಪಾಸಿಟ್ ಮಾಡೋಣ. 599 ಡೆಪಾಸಿಟ್ ಮಾಡೋಣ. ಎಷ್ಟಿರಬೇಕು, 1599 ಇರಬೇಕು. ಓಕೆ, ಸೊ ಚೆಕ್ ಬ್ಯಾಲೆನ್ಸ್ ಮಾಡ್ತೀನಿ. ನೋಡಿ, 1599 ಇದೆ. ಈಗ ವಿಡ್ರಾ ಮಾಡ್ತೀನಿ. ವಿಡ್ರಾ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, 1000 ರೂಪೀಸ್ ವಿಡ್ರಾ ಮಾಡ್ಕೊಳ್ಳೋಣ. ಓಕೆ,
ಸೊ 1000 ರೂಪೀಸ್ ವಿಡ್ರಾ ಮಾಡಿದೆ. ಇವಾಗ ಚೆಕ್ ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ 599 ಉಳಿದಿದೆ, ಏನಕ್ಕೆ 1000 ರೂಪೀಸ್ ತಗೊಬಿಟ್ಟೆ. ಇವಾಗ ನಾನು ತೋರಿಸ್ತೀನಿ, ನಾನು ವಿಡ್ರಾ ಮಾಡ್ತೀನಿ. ನನ್ನ ಹತ್ರ 599 ರೂಪಾಯಿ ಇದೆ, ಬಟ್ ನಾನು ವಿಡ್ರಾ ಮಾಡ್ತೀನಿ. ಎಷ್ಟನ್ನ ತುಂಬ ಏನೋ ಹಾಕಿದೆ, ವಿಡ್ರಾ ಆಯಿತು. ನಾನು ಚೆಕ್ ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ ಮೈನಸಲ್ಲಿದೆ. ಓಕೆ, ಈ ರೀತಿ ಕೇಸಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನು ಎಲ್ಲಿ ಬರೀತೀರಾ, ಇಲ್ಲಿ ಬರ್ಕೊತೀರಾ. ಸೊ ಬರಿತಾ ಇದು ತುಂಬ ಲೈನ್ಸ್ ಆಗುತ್ತೆ ಪ್ರತಿ ಚಾಯ್ಸ್ಗೂ. ಆಗ ನೀವು ಫಂಕ್ಷನ್ ಆಗಿ ರೀಫ್ಯಾಕ್ಟರ್ ಮಾಡ್ಬೋದು ಕೋಡ್ನ. ಲೈಕ್ ಆ್ಯಡ್ ಸಬ್ಟ್ರಾಕ್ಟ್ ಎಲ್ಲ ಬರೆದ್ವು ನೋಡಿ, ಅದರ ಇಷ್ಟು ಕೋಡ್ನ ತೆಗೆದು ನೀವು ಒಂದು ಫಂಕ್ಷನ್ ಒಳಗೆ ಹಾಕಿ ಇಲ್ಲಿ ಬರೀ ಒಂದು ಲೈನಲ್ಲಿ ಫಂಕ್ಷನ್ನ ಕಾಲ್ ಮಾಡ್ತೀರಾ. ತುಂಬಾ ಸಿಂಪಲಾಗಿ ಆ ಥರ ಮಾಡ್ಬೋದು. ಓಕೆ, ಅರ್ಥ ಆಯಿತು ಅಂತ ಅನ್ಕೊತೀನಿ ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ ಹೇಗೆ ಬರೆಯೋದು ಅಂತ. ಇದನ್ನು ಹೇಗೆ ಏನಕ್ಕೆ ಬರೆಸ್ದೆ ಅಂತ ಅನ್ನೋದು ನಿಮಗೆ ನಾನು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಚಾಲೆಂಜ್ನ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೂ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಲಿಂಕ್ಡ್ ಲಿಸ್ಟ್ನ ಕಲಿತಾ ಇರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಲಿಂಕ್ ಲಿಸ್ಟ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಡೇಟಾ ಸ್ಟ್ರಕ್ಚರ್ ಆಯ್ತಾ ಲಿಂಕ್ ಲಿಸ್ಟು. ಸೊ ಲಿಂಕ್ ಲಿಸ್ಟಲ್ಲಿ ಏನೇನು ಬರುತ್ತೆ, ಇನ್ಸರ್ಟ್ ಅ ನೋಡ್ ಅಂತ ಬರುತ್ತೆ. ಓಕೆ, ಸೊ ಇನ್ಸರ್ಟ್ ಅ ನೋಡ್ ಅಂತ ಬರುತ್ತೆ, ನೋಡ್ ಎಟ್ ದ ಬಿಗಿನಿಂಗ್ ಅಂತ. ನೆಕ್ಸ್ಟ್ ಏನು ಬರುತ್ತೆ, ಒಂದು ಸ್ವಲ್ಪ ಹೇಗೆ ಬಿಡ್ತೀನಿ, ಇನ್ಸರ್ಟ್ ಅ ನೋಡ್ ಎಟ್ ದ ಎಂಡ್ ಅಂತ ಬರುತ್ತೆ. ಈ ರೀತಿ ಎಲ್ಲ ಆಪರೇಷನ್ಸ್ನ ಮೆನ್ಯೂ ಕೊಟ್ಟು ನಾವು ಮಾಡಿಸ್ಬೋದು. ಸೊ ನೀವು ಈಸಿಯಾಗಿ ಟೆಸ್ಟ್ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅಥವಾ ಯೂಸರ್ ಒಬ್ಬ ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ನಿಮ್ಮ ಪ್ರೋಗ್ರಾಮ್ನ ಯೂಸ್ ಮಾಡೋಕ್ಕೆ ಈ ಒಂದು ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟು. ಮಿಕ್ಕಿದ 2 ಕ್ವೆಶನ್ಸ್ನ ಸಾಲ್ವ್ ಮಾಡಿ, ಮಿಸ್ ಮಾಡಬೇಡಿ. ತುಂಬಾ ಸಿಂಪಲ್ ಇದೆ, ಸರಿನಾ. ನೀವು ಕೋಡ್ ಮಾಡಬೇಕು, ಕೋಡ್ ಮಾಡಿದ್ರೇ ಕಲಿಯೋದು. ಕೋಡ್ ಮಾಡಲಿಲ್ಲ ಅಂದರೆ ನೀವು ಸುಮ್ಮನೆ ವೀಡಿಯೋ ನೋಡ್ಕೊಂಡು ಹೋದರೆ ಸ್ವಲ್ಪ ಫಿಲಮ್ ನೋಡ್ಬಿಟ್ಟು, ಲೈಕ್ ಫಿಲಮ್ ಆದರೆ ಸ್ಟೋರಿ ನೆನಪಿರುತ್ತೆ, ಇಲ್ಲೂ ಸ್ಟೋರಿ ನೆನಪಾಗುತ್ತೆ. ನಾನು ಏನು ಸ್ಟೋರೀಸ್ ಹೇಳಿದ್ದೀನಿ ಅದು ನೆನಪಾಗುತ್ತೆ, ಆದರೆ ಆ್ಯಕ್ಚುಲಾಗಿ ಕೋಡ್ ಹೆಂಗೆ ಮಾಡೋದು ಅನ್ನೋದು ನಿಮಗೆ ಬರಬೇಕು ಅಂದರೆ ನೀವು ಕೋಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೈಕ್ ಹೆಲ್ಪ್ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.